ಹಾಗಾಗಿ ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಎಪಿಸೋಡ್ನು ಯಾವ ರೀತಿಯಲ್ಲಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇವತ್ತಿನ ಒಂದು ಎಪಿಸೋಡ್ನ ಕ್ವಿಕ್ ನೋಡ್ಕೊಂಬರೋಣ. ಆ್ಯಂಡ್ ಇವತ್ತಿನ ಒಂದು ಎಪಿಸೋಡ್ ಶುರುವಾಗಿರುವಂಥದ್ದು ಐಶ್ವರ್ಯ ಅವರ ಒಂದು ರೆಬಲ್ ಇದರ ಮುಖಾಂತರ. ಸೊ ಯಾಕಂತಂದರೆ ಸ್ವಲ್ಪ ನಾನು ನಿನ್ನೆನೇ ಹೇಳಿದ್ದೆ ನಿಮಗೆ. ಐಶ್ವರ್ಯ ಅವರು ಸೈಲೆಂಟಾಗಿ ಈ ವಾರ ಪೂರ್ತಿ ಒಂದು ರೀತಿಯಲ್ಲಿ ಮೂಲೆಯಲ್ಲಿ ಇದ್ಕೊಂಡು ನೆಕ್ಸ್ಟ್ ವಾರಕ್ಕೆ ಹೆಲ್ಮೆಟಾಗಿ ಹೋಗ್ತಾರೆ, ಇಲ್ಲ ಅಂತಂದರೆ ಫುಲ್ ರೆಬಲ್ ಆಗಿ ಇಡೀ ವಾರ ಒಂದು ಸೌಂಡ್ ಮಾಡ್ತಾರೆ ಅಂತ ಹೇಳಿದೆ. ಅದೇ ರೀತಿಯಲ್ಲಿ ಐಶ್ವರ್ಯ ಅವರು ಕಂಪ್ಲೀಟಾಗಿ ರೆಬಲ್ ಆಗಿದ್ದರು. ಅದರಲ್ಲೂ ಮುಖ್ಯವಾಗಿ ತ್ರಿವಿಕ್ರಮ್ ಆ್ಯಂಡ್ ಇವ್ರ ಮೇಲೆ, ಭವ್ಯ ಅವ್ರ ಮೇಲೆ ಸಿಕ್ಕಾಪಟ್ಟೆ ರೆಬಲ್ ಆಗಿ ಕೆಲವೊಂದು ಸ್ಟೇಟ್ಮೆಂಟ್ಗಳೆಲ್ಲ ಪಾಸ್ ಮಾಡ್ತಾಯಿದ್ರು. ಆ್ಯಂಡ್ ಶಿಶಿರ್ ಬಗ್ಗೆ ಅಂತೂ ತುಂಬ ದೊಡ್ಡದಾಗಿ ಕೆಲವೊಂದು ಮಾತುಗಳು ಆಡ್ತಿದ್ರು. ಆ್ಯಂಡ್ ಶಿಶಿರ್ ಹೋಗಿರೋವಂಥದ್ದು ಇವರ ಒಂದು ಆಟದಿಂದನೇ, ಇವರ ಒಂದು ಕಮೆಂಟ್ಗಳಿಂದನೇ ಅನ್ನೋ ರೀತಿಯಲ್ಲಿ ತುಂಬ ದೊಡ್ಡ ಮಾತುಗಳೆಲ್ಲ ಹೇಳ್ತಾಯಿದ್ರು. ಜೊತೆಗೆ ಶಿಶಿರ್ ತುಂಬ ದೊಡ್ಡವನಾಗಿ ಹೋದ ಅವನನ್ನು ನೀವು ಟಾರ್ಗೆಟ್ ಮಾಡಿ ಮನೆಯಿಂದ ಆಚೆ ಕಳಿಸಿದ್ರಿ ಅನ್ನೋ ರೀತಿಯಲ್ಲಿ ಕೆಲವೊಂದೆಲ್ಲ ಮಾತುಗಳು ಬಂತು. ಅದಾದಮೇಲೆ ತ್ರಿವಿಕ್ರಮ್ ನಿನಗೆ ಯಾವನ್ನು ಹೇಳಿದ್ದು, ನಾನು ಸಾಫ್ಟ್ ಹೊರಗಡೆಗಂತ ಕೆಲವೊಂದೆಲ್ಲ ಮಾತುಗಳು ಬಂತು. ಆ್ಯಂಡ್ ಭವ್ಯ ಅವ್ರಿಗೆ ಕೂಡ ಕೆಲವೊಂದು ಕೌಂಟ್ರ್ಗಳು ಕೊಟ್ಟರು. ಆ್ಯಂಡ್ ಸುಳ್ಳು ಹೇಳಿ ಶಿಶಿರ್ನ ಆಚೆ ಕಳಿಸಿದ್ರಿ ಅಂತೆಲ್ಲ ಸುಮಾರು ಮಾತುಗಳೆಲ್ಲ ಹೇಳಿರೋದೆಲ್ಲ ಕೇಳಿದಿರ ನೀವು. ಬಟ್ ನನ್ನ ಅನಿಸಿಕೆ ಏನು ಅಂತಂದರೆ ಶಿಶಿರ್ನ ಕಳಿಸ್ಲಿಕ್ಕೆ ಮುಖ್ಯವಾದ ಕಾರಣ ಇವರೇನೆ, ಐಶ್ವರ್ಯನೇ ಮುಖ್ಯವಾದ ಕಾರಣ ನನ್ನ ಪ್ರಕಾರ. ಬಿಕಾಸ್ ಆಫ್ ಇಬ್ಬರು ಜೊತೆಗೆ ಇರ್ತಾರೆ. ಅಟ್ಲೀಸ್ಟ್ ಹೇಳ್ಬೋದಾಗಿತ್ತಲ್ಲ, ನೆಕ್ಸ್ಟ್ ವಾರ ನೀವು ಹೋಗ್ತೀರಾ, ಅದರಲ್ಲಿ ಎರಡನೇ ಮಾತೇ ಅಲ್ಲ. ನೀವು ಹೇಳ್ಬೋದಾಗಿತ್ತು ಶಿಶಿರ್ ಗೇಮ್ ಆಡೋಣ ನಾವು. ಇವಾಗ ಗೌತಮಿ ಹೆಂಗೆ ಒಂದು ರೀತಿಯಲ್ಲಿ ರೆಬಲ್ ಆಗಿ ಹೊರಗಡೆ ಬಂದಿದ್ದಾರೆ, ಆ ರೀತಿಯಲ್ಲಿ ನೀವು ಅಟ್ಲೀಸ್ಟ್ ಗೇಮ್ ಕಡೆಗೆ ಒಂಚೂರು ಆಸಕ್ತಿ ತೋರಿಸ್ಬೇಕಿತ್ತು. ಯಾವಾಗ ನೋಡಿದ್ರು ಜೊತೆಗೆ ಕೂತ್ಕೊಂಡು ರೇಟೆ ಹೊಡಿತಾರೆ. ರೀಸೆಂಟಾಗಿ ಅವರು ಯಾರು ಮೋಕ್ಷಿತಾ ಬೇರೆ ಸೇರ್ಕೊಂಡಿದ್ರು. ಹಿಂಗೆ ಆಗ್ತಾಯಿದ್ರು, ಒಬ್ಬರಾದ್ಮೇಲೆ ಒಬ್ಬರು ಹೋಗ್ತಾನೆ ಇರ್ತೀರ ಅಷ್ಟೇ. ಶಿಶಿರ್ ಹೋಗಲಿಕ್ಕೆ ಮುಖ್ಯವಾದ ಕಾರಣ ನನ್ನ ಪ್ರಕಾರ ಐಶ್ವರ್ಯನೇ. ಅಷ್ಟು ಗೇಮ್ ಮೇಲೆ ಇಂಟ್ರೆಸ್ಟ್ ಇತ್ತು ಶಿಶಿರ್, ಅಷ್ಟು ಮನೆ ಒಳಗಡೆ ಇರಬೇಕು ಅಂತ ಆಸೆ ಇತ್ತು ಅಂತಂದರೆ ಅವ್ರನ್ನ ಗೇಮ್ ಆಡಿ ನೀವು ನನ್ನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಇಬ್ಬರು ಬೇರೆ ಬೇರೆ ಆಗೋಣ, ಹೊರಗಡೆ ಹೋದ್ಮೇಲೆ ಟೈಮ್ ಇದೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ, ಹೊರಗಡೆ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡೋಣ, ಇಲ್ಲಿ ಗೇಮ್ ಆಡೋಕ್ಕೆ ಬಂದು ಗೇಮ್ ಆಡೋಣ ಅಂತ ಹೇಳಬೇಕಾಗಿತ್ತು. ಅಂಥ ಪರ್ಫಾರ್ಮೆನ್ಸ್ ಯಾವ್ದು ಬಂದಿದೆ ಇಬ್ಬರ ಕಡೆಯಿಂದ ಕೂಡ? ಓನ್ಲಿ ಟಾರ್ಗೆಟ್ ಮಾಡೋಣ, ಅದು ಮಾಡೋಣ, ಇದು ಮಾಡೋಣ, ಅದನ್ನೇ ಹೇಳ್ಕೊಂಡು ಹೋಗ್ತಿದ್ದೀರಾ. ಮಾತಾಡಿದ್ರೆ ಮಂಜು ಯಾರು ಮತ್ತು ಇವ್ರ ಬಗ್ಗೆ ಮಾತಾಡ್ತೀರಾ, ಗೌತಮಿ ಬಗ್ಗೆ, ಇಲ್ಲ ಅಂದರೆ ತ್ರಿವಿಕ್ರಮ್ ಆ್ಯಂಡ್ ಭವ್ಯ ಅವ್ರ ಬಗ್ಗೆ ಮಾತಾಡ್ತೀರಾ. ಅದರಲ್ಲಿ ಮೋಕ್ಷಿತಾ ಬೇರೆ 3 ಜನ ಸೇರಿಕೊಂಡು ಅದೇ ರಿಪೀಟೆಡ್ ಹೊಡಿತಾ ಇದ್ದೀರಾ 4 ಜನರು. ಅವ್ರು ಅಟ್ಲೀಸ್ಟ್ ಟಾಸ್ಕ್ ಆಡಿ ಅದೆಲ್ಲ ಆಡಿ ಏನೇನೋ ಮಾಡ್ತಿದ್ದಾರೆ, ನೀವು ಅದು ಕೂಡ ಮಾಡ್ತಿಲ್ವಲ್ಲ. ಬರೀ ಮಾತಾಡಿನೇ ಆ ಮನುಷ್ಯನ ಕಳಿಸ್ಬಿಟ್ರಿ ಹೆಂಗೆ ಮಾಡಿ. ಆ್ಯಂಡ್ ಇದಾದಮೇಲೆ ಅಲ್ಲಿ ಸುರೇಶ್ ಅವ್ರಿಗೆ ಮತ್ತೆ ಒಂದು ಬಿಗ್ ಬಾಸ್ ಕಡೆಯಿಂದ ಮೆಸೇಜ್ ಬರುತ್ತೆ. ಅದೇ ಒಂದು ಫ್ಯಾಮ್ಲಿನಲ್ಲಿ ಎಮರ್ಜೆನ್ಸಿ ಏನೋ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಅನ್ನೋದಕ್ಕೋಸ್ಕರ ಅವ್ರಿಗೆ ಒಂದು ಬೀಳ್ಕೊಡೋ, ಅಂದರೆ ಹೊರಗಡೆ ಬನ್ನಿ ಅಂತ ಬಿಗ್ ಬಾಸ್ ಅವರು ಆದೇಶ ಕೊಡ್ತಾರೆ. ಜೊತೆಗೆ ಅಲ್ಲಿ ಸುದೀಪ್ ಸರ್ ಕೂಡ ಅವ್ರ ಕಡೆಯಿಂದ ಕೂಡ ಒಂದು ವಿಡಿಯೋ ಮೆಸೇಜ್ ಕೂಡ ಕಳಿಸ್ತಾರೆ. ಅಂಥ ಒಂದು ಕ್ರಿಟಿಕಲ್ ಏನಿಲ್ಲ, ಜಸ್ಟ್ ಒಂದು ನಿಮ್ಮ ಒಂದು ಅವಶ್ಯಕತೆ ನಿಮ್ಮ ಫ್ಯಾಮ್ಲಿ ಹತ್ರ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಂದು ವಿಡಿಯೋ ಮೆಸೇಜ್ ಕಳಿಸಿದಾದಮೇಲೆ ಸುರೇಶ್ ಅವರು ಕೂಡ ಮನೆಯಿಂದ ಹೊರಡ್ಲಿಕ್ಕೆ ರೆಡಿ ಆಗ್ತಾರೆ. ಆ್ಯಂಡ್ ಎಲ್ಲರೂ ಕೂಡ ತುಂಬ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗ್ತಾರೆ. ಅದಾದಮೇಲೆ ನನ್ನ ಪ್ರಕಾರ ಅನ್ಸೋದೇನು ಅಂತಂದರೆ ಎಲ್ಲನೂ ಮಾಡಿದ್ದಾರೆ ಯಾರು ನಮ್ಮ ಗೋಲ್ಡು. ಕಿಚ್ಚನ ಚಪ್ಪಾಳೆ ತೊಗೊಂಡಿದ್ದಾರೆ, ಉತ್ತಮ 2 ಸರಿ ತೊಗೊಂಡಿದ್ದಾರೆ. ಆ್ಯಂಡ್ ಕ್ಯಾಪ್ಟನ್ ಕೂಡ ಆಗಿದ್ದಾರೆ, ಜೊತೆಗೆ ಕಳಪೆ ಅಂತೂ ಆಗಿದೆ. ಅಂದರೆ ಇಡೀ ಮನೆಯಲ್ಲಿ ಎಲ್ಲ ವರ್ಗದಲ್ಲೂ ಕೂಡ ಅವ್ರದ್ದೊಂದು ಪಾಲಿದೆ ಅಂತಲೇ ಹೇಳ್ಬೋದು. ಕಳಪೆ ಆದರೂ ಆಗಿರ್ಬೋದು. ಕಿಚ್ಚನ ಚಪ್ಪಾಳೆ ಈ ಒಂದು ಸೀಸನಲ್ಲಿ ಸಿಕ್ಕಿದ್ದು ಕೆಲವು ಜನಕ್ಕೆ ಅಂದರೂ ಕೂಡ ಅದರಲ್ಲಿ ಸುರೇಶ್ ಅನ್ನೋದು ಮುಖ್ಯವಾದಂಥದ್ದು. ಆ್ಯಂಡ್ ಒಂದು ವಾರದಲ್ಲಿ ಕಿಚ್ಚನ ಚಪ್ಪಾಳೆಗೆ ಹತ್ತಿರದಲ್ಲಿದ್ದಂಥವ್ರು ಅವರು. ಬಟ್ ಆ ಒಂದು ಇದರಲ್ಲಿ ಕಿಚ್ಚನ ಚಪ್ಪಾಳೆ ಕೊಡಲಿಲ್ಲ. ಯಾಕಂತಂದರೆ ರಾಜ ಮತ್ತು ಯುವರಾಣಿ ಅದೈತಲ್ಲ, ಆ ಒಂದು ಎಪಿಸೋಡಲ್ಲಿ ಸಖತ್ತಾಗಿ ಮಾಡಿದರು ಆ ಒಂದು ವಾರದಲ್ಲಿ. ಅಲ್ಲೂ ಕೂಡ ಕಿಚ್ಚನ ಚಪ್ಪಾಳೆ ಸಿಗ್ಬೋದಾಗಿತ್ತು. ಹಂಗೆ ನೋಡೋಕೆ ಹೋದರೆ ಕಿಚ್ಚನ ಚಪ್ಪಾಳೆ 2 ಸರಿ, ಉತ್ತಮ 2 ಸರಿ. ಕ್ಯಾಪ್ಟನ್ ಆಗಿದ್ದಾರೆ, ಕಳಪೆ ಕೂಡ ಆಗಿದ್ದಾರೆ. ಅಂದರೆ ಒಂದು ರೀತಿಯ ಆಲ್ರೌಂಡರ್ ಅನ್ನೋ ರೀತಿಯಲ್ಲಿ ಜೀವಿಸಿದ್ದಾರೆ ಅಲ್ಲಿ. ಅದ್ಭುತವಾಗಿ ಆಡಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಎಮೋಷ್ನಲ್ ಮೂಮೆಂಟ್ ಎಲ್ಲ ಆಗಿದ್ದಾದಮೇಲೆ ಸುರೇಶ್ ಅವರು ಮನೆಯಿಂದ ಎಕ್ಸಿಟ್ ಆಗ್ತಾರೆ. ಆ್ಯಂಡ್ ಮನೆಯವರೆಲ್ಲರೂ ಕೂಡ ಸ್ವಲ್ಪ ಬೇಜಾರು ಮಾಡ್ಕೊಂಡಿರ್ತಾರೆ. ಅದರಲ್ಲೂ ಮುಖ್ಯವಾಗಿ ಗೌತಮಿ ಮತ್ತು ಮೋಕ್ಷಿತಾ ಸ್ವಲ್ಪ ಅಂದರೆ ಸೈಲೆಂಟಾಗಿ ಒಬ್ಬೊಬ್ಬರೇ ಇದ್ದಾಗೆ ಕಣ್ಣೀರು ಹಾಕಿದ್ರು. ಆ್ಯಂಡ್ ಎಲ್ಲರ ಮುಂದೆ ಅಳುವಂಥದ್ದು ಬೇರೆ. ಬಟ್ ಆದರೆ ಒಬ್ಬೊಬ್ಬರಾಗ ಕೂತ್ಕೊಂಡಾಗ ಸ್ವಲ್ಪ ಇದು ಮಾಡಿದಾಗ ಸ್ವಲ್ಪ ಎಮೋಷ್ನಲ್ ಆಗಿ ಟಚ್ ಆಗಿದೆ ಅಂತ ಅನಿಸುತ್ತೆ ಅವ್ರಿಗೆ. ಅದ್ರ ಜೊತೆಗೆ ಧನರಾಜ್ ಆ್ಯಂಡ್ ಹನುಮಂತ ಕೂಡ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡ್ರು. ಆ್ಯಂಡ್ ಹನುಮಂತ ಕೂಡ ಒಂದು ಮಾತು ಕೂಡ ಹೇಳಿದ್ರು, ಅಂದರೆ ಎಷ್ಟೇ ಒಂದು ಕಾಡಿಸಿದ್ರು ಕೂಡ, ಎಷ್ಟೇ ಒಂದು ಏನೇ ರೇಗಾಡಿದ್ರು ಕೂಡ ಬೇಜಾರು ಮಾಡ್ಕೊತಿರ್ಲಿಲ್ಲ ಅವನು ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಆಡಿದ್ರು. ಆ್ಯಂಡ್ ಖಂಡಿತವಾಗ್ಲೂ ಸುರೇಶ್ ಹೋಗಿದ್ದಕ್ಕೆ ಇಡೀ ಮನೆಗೆ ಬೇಜಾರಿದೆ, ಕೂಡ ನಮಗೂ ಕೂಡ ಬೇಜಾರಿದೆ. ಬಟ್ ಅವ್ರ ಫ್ಯಾಮಿಲಿ ಕಡೆಗೆಲ್ಲ ಅವ್ರ ತಂದೆ ಏನೋ ಇದಾಗಿದೆ ಹಾಗಾಗಿದೆ ಅಂತಂದ್ರು. ಬಟ್ ಅದು ಯಾವುದು ನಿಜ ಅಲ್ಲ. ಮೇ ಬಿ ಅವ್ರು ಏನೋ ಒಂದು ಆಗಿರ್ಬೋದು, ಮೀನ್ಸ್ ಅವ್ರು ಮೇ ಬಿ ಅವ್ರ ಮಿಸ್ಸಸ್ ಬೇರೆ ಕಡೆಗೆ ಇರ್ಬೋದೇನೋ, ಅವ್ರ ತಂದೆ
ತಾಯಿ ಅವ್ರ ಅಣ್ಣ ತಮ್ಮ ಬೇರೆ ಕಡೆಗೆ ಇರ್ಬೋದೇನೋ, ಸೊ ಬಿಸ್ನೆಸ್ಸಲ್ಲಿ ಏನೋ ಆಗಿರ್ಬೋದೇನೋ. ಸೊ ಅದು ಐಶ್ವರ್ಯ ಕೂಡ ಗೆಸ್ ಮಾಡಿದ್ರು, ಮೇ ಬಿ ಬಿಸ್ನೆಸ್ ಕಡೆಗೆ ಏನಾದರೂ ಆಗಿರ್ಬೋದೇನೋ ಅಂತ. ಸೊ ಆ ರೀತಿಯಲ್ಲಿ ಏನೋ ಆಗಿರ್ಬೋದು. ಸೊ ಮತ್ತೆ ಇವಾಗ ಇನ್ನೇ ಕೆಲವು ದಿವಸಗಳು ಅವರೇ ಬೇಕಾದರೆ ರಿವೀಲ್ ಮಾಡ್ತಾರೆ, ಸುರೇಶ್ ಅವರೇ. ಓಕೆ, ಸೊ ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಹೇಳ್ತಾ, ಸೊ ಇದಾದಮೇಲೆ ಬೆಳಗ್ಗೆ ಆಗುತ್ತೆ. ಸೊ ಬೆಳಗ್ಗೆ ಆದಮೇಲೆ ಬ್ಲಿಂಡ್ಸ್ ಓಪನ್ ಆಗುತ್ತೆ. ಸೊ ಬ್ಲಿಂಡ್ಸ್ ಓಪನ್ ಆಗಿದ್ದಾದಮೇಲೆ ಇಡೀ ಮನೆ ಫುಲ್ಲು ಅಲ್ಲೆಲ್ಲ ಟಿಶ್ಯೂ ಪೇಪರ್ಸ್ಗಳೆಲ್ಲ ಬಿದ್ದೆಲ್ಲ ಗಲೀಜೆಲ್ಲ ಮಾಡಿರ್ತಾರೆ. ಸೊ ಅಲ್ಲಿ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಡ್ತಾರೆ. ಸೊ ಗ್ರಾಸರಿ ಪಡೆಯೋಕ್ಕೋಸ್ಕರ ನಾನು ಆಲ್ರೆಡಿ ನಿಮಗೆ ಮಧ್ಯಾಹ್ನ ಒಂದು ಪ್ರೋಮೋದಲ್ಲಿ ಹೇಳಿದ್ದೆ. ಸೊ ಇದು ಗ್ರಾಸರಿಗೋಸ್ಕರ ಚಟುವಟಿಕೆ ಕೊಟ್ಟಿರ್ತಾರೆ ಅಂತ. ಸೊ ಅದೇ ರೀತಿಯಲ್ಲಿ ಇಡೀ ಮನೆನ ಒಂದು 60 ಮಿನಿಟ್ಸಲ್ಲಿ ಸೊ ಕ್ಲೀನ್ ಮಾಡಬೇಕು. ಆ್ಯಂಡ್ ಎಲ್ಲೆಡೆ ಬಿದ್ದಿರೋಂಥ ಒಂದು ಏನು ಕಸ ಕಡ್ಡಿ ಇದೆ, ಸೊ ಅದನ್ನು ಡಸ್ಟ್ಬಿನಲ್ಲಿ ತುಂಬಬೇಕಾಗುತ್ತೆ. ಆ್ಯಂಡ್ ಡಸ್ಟ್ಬಿನಲ್ಲಿ 60 ನಿಮಿಷದಲ್ಲಿ ಏನೇನು ಮಾಡಿರ್ತಾರೆ, ಸೊ ಆ ಒಂದು ಕ್ಲೀನ್ನೆಸ್ ಮೇಲೆ ಎಷ್ಟು ಮಾಡಿರ್ತಾರೆ, ಸೊ ಅದರ ಒಂದು ಪ್ರಕಾರನೇ ಸೊ ಅಲ್ಲಿ ಗ್ರಾಸರಿ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದೇ ರೀತಿಯಲ್ಲಿ ಎಲ್ಲರೂ ಕೂಡ ಒಂದು ಟಾಸ್ಕ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಎಲ್ಲರೂ ಕೂಡ ನಿಂತ್ಕೊತಾರೆ 60 ನಿಮಿಷದಲ್ಲಿ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ಕೆಲವರು ಅದರಲ್ಲಿ ಸ್ವಲ್ಪ ಸೋಮಾರಿತನ ತೋರಿಸ್ತಾರೆ. ಅದರಲ್ಲೂ ಮುಖ್ಯವಾಗಿ ರಜತ್ ಅವರು. ಆ್ಯಂಡ್ ರಜತ್ದು ಕೆಲವು ಟೈಮಲ್ಲಿ ಓಕೆ ಮಾತುಕತೆ ಅದು ಇದೆಲ್ಲ ಮಾಡ್ತಾನೆ, ಟಾಸ್ಕು ಎಲ್ಲರೂ ಮಾಡ್ತಿದ್ದಾರೆ, ಮಂಜುನು ಟಾಸ್ಕ್ ಮಾಡ್ತಾನೆ, ಎಲ್ಲರೂ ಮಾಡ್ತಾರೆ. ಬಟ್ ಮಾತು ಅಂತ ಬಂದಾಗ ಬಿಲ್ಡಪ್ ಮಾತುಗಳು ಬಿಟ್ಟರೆ ಸೊ ಒಂದು ನನಗೆ ಇತ್ತೀಚೆಗೆ ಏನೂ ಕಾಣಿಸ್ತಾ ಇಲ್ಲ. ಓಕೆ, ಚೆನ್ನಾಗಿ ಆಡ್ತಾನೆ, ರೀಸನ್ಗಳಲ್ಲಿ ಕ್ಲಾರಿಟಿ ಇದ್ದಾನೆ, ಎಲ್ಲ ಇದ್ದಾನೆ. ಓಕೆ, ಆ್ಯಂಡ್ ಅವ್ನೇನು ಪೋರ್ಟ್ರೇ ಮಾಡ್ತಾನೆ ಅಂದರೆ ನಾನು ಹೇಳಿದ್ದೇ ಸರಿ, ಸೊ ಬಿಗ್ ಬಾಸ್ ಅಂದರೆ ನಾನು ಹೇಳಿರೋ ರೀತಿಯಲ್ಲೇ ಇರಬೇಕು ಅನ್ನೋ ಒಂದು ಪೋರ್ಟ್ರೇ ಮಾಡ್ತಿದ್ದಾನಲ್ಲ, ಅದು ಚೆನ್ನಾಗಿ ವರ್ಕ್ ಆಗ್ತಿದೆ. ಬಟ್ ಇಲ್ಲೇನಂತಂದರೆ ಒಂದು ಕೆಲಸ ಅಂತ ಬಂದಾಗ ಅವ್ನ ಕಡೆದ ಕಾಂಟ್ರಿಬ್ಯೂಷನ್ ಇಲ್ಲ. ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಆಡ್ಕೊಳ್ಳೋದಿದೆ, ಓಕೆ ಒಪ್ಕೊತೀನಿ. ಬಟ್ ಈ ಕೆಲಸ ಅಂತ ಬಂದಾಗ ಅದು ಕೂಡ ಒಂದು ಪಾರ್ಟ್ ಆಫ್ ದಿ ಗೇಮ್ ಅಲ್ವಾ. ಸೊ ಅದು ಕೂಡ ಬಿಗ್ ಬಾಸಲ್ಲಿ ಅದು ಮ್ಯಾಟ್ರ್ ಆಗುತ್ತೆ. ಓನ್ಲಿ ನಾನು ಟಾಸ್ಕ್ ಆಡ್ತೀನಿ, ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಅಂದರೆ ಆಗೋದಿಲ್ಲ, ಆಲ್ರೌಂಡರ್ ರೀತಿಯಲ್ಲಿ ಇರಬೇಕಲ್ವ ಅಲ್ಲಿ. ಸೊ ಅದು ಎಲ್ಲೋ ಮಿಸ್ಸಿಂಗ್ ಇದೆ ಅಂತ ನನಗನ್ಸುತ್ತೆ. ಆ್ಯಂಡ್ ಅಲ್ಲಿ ಕ್ಲೀನ್ ಮಾಡೋ ಟೈಮಲ್ಲೂ ಕೂಡ ಅದೇ ಅಸಡ್ಡೆ ತೋರಿಸ್ತಾ ಇದ್ದ. ಆ್ಯಂಡ್ ತ್ರಿವಿಕ್ರಮ್ ಕೂಡ ಒಂದು ಮಾತು ಹೇಳ್ತಾರೆ ಸ್ಟಾರ್ಟಿಂಗಲ್ಲಿ, ಫಸ್ಟ್ ಹೇಳಿದ್ದೇನೆ ತ್ರಿವಿಕ್ರಮ್ ಇದು. ಸೊ ಆಮೇಲೆ ಅಲ್ಲಿ ಹೇಳುವಂಥದ್ದು ಸ್ವಲ್ಪ ನೀಟಾಗಿ ಮಾಡುಗರು, ಸೊ ಗುಡಿಸ್ತು, ಯಾಕಂದರೆ ಸೋಫಾ ಮೇಲೆಲ್ಲ ಬೀಳ್ತಾ ಇದೆ ಅಂತ ಭವ್ಯ ಕೂಡ ಹೇಳಿದ್ರು. ಅವರು ಹೇಳಿದ್ರು, ಬುಜ್ಜಿ ಸೋಫಾ ಮೇಲೆಲ್ಲ ಬೀಳ್ತಾ ಇದೆ, ನೀಟಾಗಿ ಗುಡಿಸು ಅಂತ ಹೇಳಿದ್ರು. ಸೊ ಅದಾದಮೇಲೆ ಅಲ್ಲಿ ಹಂಗೆ ಮಾಡಿ ಅನ್ನೋ ಕ್ಲೀನನ್ನು ಮಾಡ್ತಾರೆ. ಅಷ್ಟೊತ್ತಿಗೆ ಟೈಮ್ ಔಟ್ ಆಗುತ್ತೆ, 60 ನಿಮಿಷ ಆಗುತ್ತೆ. ಸೊ 60 ನಿಮಿಷ ಆದಮೇಲೂ ಕೂಡ ಸೊ ಬಜರ್ ಆಗುತ್ತೆ, ಬಜರ್ ಆದಮೇಲೆ ಕಂಪ್ಲೀಟ್ ಆಗಿ ಹೋಗುತ್ತೆ. ಸೊ ಅದಾದಮೇಲೆ ಇನ್ನೂ ಕಸ ಉಳಿದಿರುತ್ತಲ್ಲ, ಎಷ್ಟಾಗುತ್ತೋ 60 ನಿಮಿಷದಲ್ಲಿ ಮಾಡಿದ್ದಾರೆ. ಬಟ್ ಇನ್ನೂ ಸುಮಾರು ಕಸ ಎಲ್ಲ ಇತ್ತು ಅಲ್ಲಿ. ಸೊ ಅದನ್ನು ಕೂಡ ಮನೆಯವರೆಲ್ಲರೂ ಕೂಡ ಕ್ಲೀನ್ ಮಾಡ್ತಿದ್ದಾರೆ. ಬಟ್ ಇವನು ಹೋಗ್ಬಿಟ್ಟು ಅಲ್ಲಿ ಸೋಫಾ ಮೇಲೆ ಆರಾಮಾಗಿ ಕೂತ್ಕೊಂಡಿದ್ದಾನೆ. ಯಾವನಿಗಾದ್ರೂ ತೀಕ ಉರಿಯುತ್ತೆ ತಾನೆ, ಯಾವನಿಗಾದ್ರೂ ಉರಿಯುತ್ತೆ. ಎಲ್ಲನೂ ಕೆಲಸ ಮಾಡ್ತಾಯಿದ್ದೀವಿ, ಅವ್ನು ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡಿದ್ದಾನಂತೆ. ಸೊ ಅಲ್ಲಿ ತ್ರಿವಿಕ್ರಮ್ ಹೇಳ್ದ, ಬಾಗ್ರು ಕಸ ಎತ್ತು, ಅಲ್ಲೋ ಕೂತ್ಕೊಂಡಿದ್ದೇನೆ ಅಂತಂದಿದ್ದಕ್ಕೆ ರಜತ್ ಹೇಳ್ತಾನೆ, ನಾನು ಕೊಟ್ಟರು ಅಷ್ಟೇ ಕೆಲಸ ಮಾಡೋದು, ಅದಾದಮೇಲೆ ನಾನು ಮಾಡಲ್ಲ ಅನ್ನೋ ಕೆಲವೊಂದು ಮಾತುಗಳು ಬರ್ತವೆ. ಸೊ ಅದಾದಮೇಲೆ ತ್ರಿವಿಕ್ರಮ್ ಇನ್ನೊಂದು ಎತ್ತು ಕೊಡ್ತಾನೆ, ಕ್ಯಾಪ್ಟನ್ ನೋಡಿ ಕ್ಯಾಪ್ಟನ್ ಇವನು ಹಂಗೆ ಅಂತೇನೋ ಮಾತಾಡ್ತಾರೆ. ಯಾರಿಗೆ, ನಮ್ಮ ಗೌತಮಿ ಅವ್ರಿಗೆ ಹೇಳ್ತಾನೆ, ತ್ರಿವಿಕ್ರಮ್ ಎತ್ಕೊಡ್ತಾನೆ. ಸೊ ಆವಾಗ ಗೌತಮಿ ಅವ್ರು ಸ್ಟಾರ್ಟ್ ಮಾಡುವಂಥದ್ದು. ಸೊ ಕೆಲವೊಂದು ಮಾತುಗಳು ಬರುತ್ತೆ ಅಲ್ಲಿ. ಸೊ ಅಷ್ಟೇ ಹೇಳೋದು, ಡೈಲಾಗ್ ಹೊಡೆಯೋದು ಅಷ್ಟೇ ಬರೋದು, ಹಾಗೆ ಹಿಂಗೆ ಕೆಲವೊಂದು ಮಾತುಗಳು ಬರ್ತವೆ. ಈ ಏನು ಗೌತಮಿ ವರ್ಸಸ್ ರಜತ್ ಕಿತ್ತಾಟ ಆಯ್ತಿದ್ದು ಒಂದು ರೀತಿಯಲ್ಲಿ ತ್ರಿವಿಕ್ರಮನೇ ಎತ್ತು ಕೊಟ್ಟಂಗೆ ಆಗಿದೆ ಇಲ್ಲಿ. 2-3 ಸಾರಿ ಹೇಳುವಂಥದ್ದು ತ್ರಿವಿಕ್ರಮು ಅವನಿಗೆ ಕೆಲಸ ಮಾಡೋ ಅಂತ ಅವನೇನೇ ಒಂದು ಇನಿಷಿಯೇಟಿವ್ ತೊಗೊಂಡು ಮಾಡೋ ಮರಯ ಅಂತೇಳೋ ಹೇಳಿದಿದ್ರೆ ಮುಗ್ದೋಗಿರೋದು. ಅದನ್ನ ಗೌತಮಿ ಅವ್ರಿಗೆ ಎತ್ಕೊಟ್ನಲ್ಲ. ಆಮೇಲೆ ಗೌತಮಿ ಅವರು ಅಷ್ಟೇ. ಸೊ ಎಪಿಸೋಡಲ್ಲಿ ಏನೇನಾಗಿದೆ ಅವ್ನು ಹೇಳಿದ್ದು ಎಲ್ರಿಗೂ ಹೇಳಿದ್ದಾನೆ, ಮೀನ್ಸ್ ಅಂದರೆ ತಾಯ್ತ ಕಟ್ಸ್ಕೊತೀರಾ ಹಾಗೆ ಹೀಗೆ ಕೆಲವೊಂದೆಲ್ಲ ಮಾತಾಡಿದ್ದಾನೆ. ಅದು ಗೌತಮಿಗೆ ಟಚ್ ಆಗಿದೆ, ಮಿಕ್ಕಿದ್ರು ಟಚ್ ಆಗಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ. ಬಟ್ ಅಲ್ಲಿ ಮೋಸ್ಟ್ ಆಫ್ ದಿ ಜನ ಟಚ್ ಆದ್ರೂ ಏನೂ ಮಾತಾಡೋದಿಲ್ಲ. ಬಟ್ ಗೌತಮಿ ಅವ್ರಿಗೆ ಒಂದು ಖಂಡಿತವಾಗಿ ಟಚ್ ಆಗಿದೆ. ಸೊ ಅದನ್ನು ರಾತ್ರಿನೇ ಒಂದು ರೀತಿಯಲ್ಲಿ ಮಾತಾಡ್ತಿದ್ರು ಮಂಜೂರ್ ಎದುರುಗಡೆಗೆ. ಸೊ ಅದು ಟೈಮ್ ಸಿಗ್ತಲ್ಲ, ಸೊ ಇವ್ರಿಗೂ ಕೂಡ ಒಂದು ರೀತಿಯಲ್ಲಿ ಪ್ರೊವೋಕ್ ಮಾಡ್ದಂಗೆ ಆಯಿತು ತ್ರಿವಿಕ್ರಮು. ಆ್ಯಂಡ್ ಅದನ್ನು ಎತ್ಕೊಂಡ್ಬಿಟ್ಟು ಸೊ ಅಲ್ಲಿ ಮಾತುಗಳೆಲ್ಲ ಶುರುವಾಗೋಯ್ತು. ಆಮೇಲೆ ಆ ದಿಮ್ನ ತೊಗೊಂಡೋಗಿ ಇವನು ಫುಲ್ ಸೋಫಾ ಮೇಲೆ ಕಾಲೆಲ್ಲ ಹಾಕ್ಕೊಂಡು ಒಳ್ಳೆ ರಾಜ ಮಹಾರಾಜನ ಥರ ಕೂತ್ಕೊಂಡಿದ್ದಾನೆ. ಇವರೆಲ್ಲ ಕ್ಲೀನ್ ಮಾಡ್ತಾವ್ರೆ, ಅವ್ನು ಹೋಗ್ಬಿಟ್ಟು ರಾಜ ಮಹಾರಾಜನ ಥರ ಕೈಯೆಲ್ಲ ಉದ್ದ ಮಾಡ್ಕೊಂಡು ಕಾಲೆಲ್ಲ ಉದ್ದ ಮಾಡ್ಕೊಂಡು ಕೂತ್ಕೊಂಡಿದ್ದ ಸೋಫಾ ಮೇಲೆ. ಸೊ ಅವರ ಕೆಳಗಡೆ ಬಿದ್ದಂಥ ಒಂದು ದಿಂಬನ್ನ ತೊಗೊಂಡೋಗಿ ಎತ್ತು ಬಿಸಾಕ್ತಾರೆ. ಸೊ ಅದು ಅವ್ನ ಹೆಬ್ಬಳಿಗೆ ಒಂದು ಸ್ವಲ್ಪ ಟಚ್ ಆಗುತ್ತೆ. ಅಷ್ಟೆಲ್ಲ ಮಾಡ್ತಿರ್ಬೇಕಾದ್ರೆ ಯಾರಿಗಾದ್ರೂ ಉರಿಯುತ್ತೆ. ಮೇ ಬಿ ಇವರು ಹತ್ತಲಿ ಅಂತಲೇ ಬಿಸಾಕಿರ್ತಾರೆ, ಬಟ್ ಡೈರೆಕ್ಟಾಗೇನು ಹೊಡೆದಿರಲಿಲ್ಲ, ಸುಮ್ಮನೆ ಹಿಂಗೆ ಬಿಸಾಕಿದ್ದಂಥದ್ದು ಅವ್ನ ಕೈ ಉದ್ದ ಮಾಡ್ಕೊಂಡಿದ್ದ ಕೈಗೆ ಟಚ್ ಆಗುತ್ತೆ. ಸೊ ಅಲ್ಲಿಂದ ಅವ್ನು ರೈಸ್ ಆಗ್ತಾನೆ, ಇಲ್ಲಿ ಇವ್ರು ರೈಸ್ ಆಗ್ತಾರೆ. ಸೊ ಇದಾದಮೇಲೆ ಅಲ್ಲಿ ಜಗಳ ಅಂತೂ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ. ಸೊ ಹಾಗೆ ಹೀಗೆ ಕೆಲಸ ಮಾಡಬೇಕು ಹಾಗೆ ಹೀಗೆ ಕೆಲವೊಂದೆಲ್ಲ ಮಾತು ಬಂತು. ಆಮೇಲೆ ಇವನು ಹೋಗು ಸಾಕು ಹೋಗು ಕಂಡಿದ್ದೀನಿ ಹೋಗು ಅನ್ನೋ ಕೆಲವೊಂದು ಮಾತುಗಳು. ಆಮೇಲೆ ಇವರು ಹಣ್ಣು ತಿನ್ಕೊಂಡು ಕುತ್ಕೊಳ್ಳೋದೇ ಆಗೋತ್ತಿಂದು ಬರೀ ಕೆಲಸ ಎಲ್ಲ ಏನಿಲ್ಲ ಅಂತ ಇವ್ರು ಆಡೋವಂಥದ್ದು. ಅದ್ರ ಮಧ್ಯೆ ಮೋಕ್ಷಿತ ಅಂತ ಬೇರೆ. ಸೊ ಅಲ್ಲಿ ಮಂಜಾನೆ ಇದ್ದಾರೆ, ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ, ನಮ್ಮ ಅವಶ್ಯಕತೆನೇ ಇಲ್ಲ ಅಂತೆ. ಊರು ಬಿದ್ದರೆ ಅದೇನೋ ಅಂತಾರಲ್ಲ ಶಾನ್ಭೋಗ್ ಅದಕ್ಕೆ ಏನೋ ಅಂತಾರಲ್ಲ ಹಾಗೆ ಆಯ್ತು ಇವ್ರದ್ದು. ಇವ್ರದ್ದೇನೇ ಆದರೂ ಕೂಡ ಇವ್ರದ್ದು ಮೋಕ್ಷಿತ ಆ್ಯಂಡ್ ಐಶ್ವರ್ಯ ಅವ್ರಿಗೆ. ಸೊ ಭವ್ಯ ಮತ್ತು ಗೌತಮಿ ಮಂಜಾನ ಇವ್ರು 3 ಜನರ ಬಗ್ಗೆ ಮಾತಾಡಿಲ್ಲ ಅಂತಂದರೆ ಇವ್ರಿಗೆ ಹೊಟ್ಟೆ ತುಂಬಲ್ಲ ಇವ್ರಿಗೆ. ಅದರಲ್ಲೂ ಮುಖ್ಯವಾಗಿ ಮೋಕ್ಷಿತಾಗೆ ಮಂಜಾನ ಮತ್ತು ಗೌತಮಿ ಬಗ್ಗೆ ಮಾತಾಡಿಲ್ಲ ಅಂತಂದರೆ ಹೊಟ್ಟೆನೇ ತುಂಬಲ್ಲ ಇವ ಅಮ್ಮಂಗೆ. ಅಲ್ಲಿ ಕಿಚನಲ್ಲಿ ಕೂತ್ಕೊಂಡು ಇಲ್ಲಿ ಮಾಡ್ತಿದ್ರೆ ಹಿಂಗೆ ಮಾತಾಡ್ತಾಳೆ. ಗೌತಮಿ ಪಕ್ಕದಲ್ಲಿ ಮಂಜಾನ ಇದ್ದಾನೆ, ನಮ್ಮ ಅವಶ್ಯಕತೆ ಇಲ್ಲ ಅಂತ ಅದು ಪಾಸ್ ಮಾಡೋವಂಥ ಕಮೆಂಟ್ ಅದು. ಸೊ ಇದಾದಮೇಲೆ ಅಲ್ಲಿ ತ್ರಿವಿಕ್ರಮ್ ಅವರು
ತ್ರಿವಿಕ್ರಮ್ ಅವ್ರಿಗೆ ಇವನು ಹೇಳ್ತಾನೆ, ಯಾರು ನಮ್ಮ ರಜತ್ ಹೇಳ್ತಾನೆ, ಅಲ್ಲ ಗುರು ನೀನು ಹೇಳಂಗಿದ್ರೆ ನೀನು ಡೈರೆಕ್ಟಾಗಿ ಹೇಳು, ಅದನ್ನು ಏನಕ್ಕೆ ಎತ್ಕೊಡ್ತೀಯ ನೀನು, ಎತ್ಕಟ್ಟೋ ಕೆಲಸ ಏನಕ್ಕೆ ಮಾಡ್ತೀಯ ಅಂತ ರಜತ್ ಹೇಳುವಂಥದ್ದು. ಕರೆಕ್ಟಾಗಿ ಅಲ್ಲಿಂದ ಮುಗಿಸ್ಬಿಟ್ಟಿದ್ರೆ ಮುಗ್ದೋಗಿರೋದು. ಸುಮ್ಮನೆ ಗೌತಮಿ ಮೇಲೆ ಏನಕ್ಕೆ ಹೋದ ಇವನು, ಅಲ್ಲೇ ರಜತ್ ಇವನ ಮೇಲೆ ತ್ರಿವಿಕ್ರಮ್ ಮೇಲೆ ಹಾರಾಡಬೇಕಾಗಿತ್ತು, ಗೌತಮಿ ಮೇಲೆ ಏನಕ್ಕೆ ಹಾರಾಡ್ದ? ತಪ್ಪಿರೋದು ಇವಂದು. ಎಲ್ಲರೂ ಕೆಲಸ ಮಾಡ್ತಿರ್ಬೇಕಾದ್ರೆ ಇವ್ನು ಕೂತ್ಕೊಂಡು ಇವನು ಸುಮ್ಮನೆ ನಾಟಕ ಮಾಡಿಕೊಂಡು ಹಾಗೆ ಹಿಂಗೆ ದೌಲತ್ತಿನ ಮಾತೆಲ್ಲ ಆಡ್ತಾನೆ. ಓಕೆ, ಸೊ ಇದಾದಮೇಲೆ ಅಲ್ಲಿ ಗ್ರಾಸರಿ ಬರುತ್ತೆ. ಸೊ ಗ್ರಾಸರಿ ಕಳಿಸಿರುವಂಥದ್ದು 10 ಬಾಸ್ಕೆಟ್ ಕಳಿಸ್ತಾರೆ ಇವ್ರು ಕ್ಲೀನ್ ಮಾಡಿರೋದಕ್ಕೆ. ಆ್ಯಂಡ್ ಇನ್ನೂ ಇರುವಂಥ ಎಲ್ಲ ಬಾಸ್ಕೆಟ್ಗಳು ಕೊಡ್ತಾರೆ. ಏನಕ್ಕೆ ಅಂತಂದರೆ, ಸೊ ಟಾಸ್ಕ್ ಆದಮೇಲೂ ಇವ್ರೇನು ಇನಿಷಿಯೇಟಿವ್ ತೊಗೊಂಡ್ರು ಇಡೀ ಮನೆಯನ್ನು ಕ್ಲೀನ್ ಮಾಡುವಂಥದ್ದು. ಸೊ ಆ ಒಂದು ಕೆಲಸಕ್ಕೆ ಮೆಚ್ಚಿ ಬಿಗ್ ಬಾಸ್ ಅವರು 10 ಬಾಸ್ಕೆಟ್ ಜೊತೆಗೆ ಇನ್ನು ಉಳಿದಿರುವಂಥ ಎಲ್ಲ ಬಾಸ್ಕೆಟ್ಗಳನ್ನೂ ಕೊಡ್ತಾರೆ. ಸೊ ಇದು ಆ್ಯಕ್ಚುಲಿ ಅವರು ಕೆಲಸದ ನಿಷ್ಠೆನ ತೋರಿಸಿದ್ದಕ್ಕೋಸ್ಕರ. ಒಂದು ವೇಳೆ ಮನೆಯವರು ರಜತನ ಬಿಟ್ಟು ಮಿಕ್ಕಿದವ್ರು ಮಾಡಿದ್ದಕ್ಕೆ ತಾನೇ ಮಿಕ್ಕಿರುವಂಥ ಎಲ್ಲನೂ ಒಂದು ಇದು ಬಂದಿರೋವಂಥದ್ದು. ಅದಾದಮೇಲೆ ಅಲ್ಲಿ ಮತ್ತೆ ತಿರ್ಗಾ ಕೆಲವೊಂದು ಮಾತುಗಳು ಆಡ್ತಾನೆ ರಜತ್ತು. ಅಂದರೆ ಇದು ಬಿ ಅವ್ರು ಕಳಿಸಿದ್ದು ತಾನೇ ಇದು, ಮತ್ತು ಯಾರಾದರೂ ಮನೆಯಿಂದ ಕಳಿಸಿದ್ದಾರೆ ನೋಡ್ಕೊಳ್ಳಿ, ಆಮೇಲೆ ಯಾರಾದರೂ ಬಂದ್ಬಿಟ್ಟು ಮತ್ತೆ ಮಾತಾಡೋಂಗಿದ್ದಾರೆ ಹಣ್ಣು ತಿನ್ಬೇಡಿ ಹಾಕಿ ತಿನ್ಬೇಡಿ ಅಂತ. ಅಲ್ಲಿಗೆ ಮುಗ್ದೋಗಿರೋವಂಥ ಇದು ಅದು. ಆಮೇಲೆ ಇಲ್ಲಿ ಮತ್ತೆ ಬಂದು ಒಂದು ರೀತಿಯಲ್ಲಿ ಕೌಂಟ್ರ್ ಕೊಡೋವಂಥದ್ದು. ಅಂದರೆ ಯಾರಾದರೂ ಮನೆಯಿಂದ ಇನ್ನೊಂದು ಸರಿ ಹಾಗೆ ಹೀಗೆ ಅಂತ ಏನು ಮಾತುಗಳಾಡ್ತಾರೆ. ಆಮೇಲೆ ಯಾರಪ್ಪನ ಮನೆಯಿಂದ ತಂದಿದ್ದಾರೆ, ನಮ್ಮ ಬಿಗ್ ಬಾಸ್ ಕೊಡ್ತಿದ್ದಾರೆ ಹಾಗೆ ಹೀಗೆ ಕೆಲವೊಂದು ಮಾತುಗಳೆಲ್ಲ ಬಂತು. ಅದಾದಮೇಲೆ ಏನು ದಬಾಕಿದೆಯಾ ಕಂಡಿದ್ದೀನಿ ಅನ್ನೋವಂಥ ಮಾತುಗಳು. ಸೊ ಈ ರೀತಿಯ ಮಾತುಗಳು ರಜತ್ ಬಾಯಿಂದ ಕೂಡ ಬಂತು. ಆ್ಯಂಡ್ ತಾಯ್ತ ಕಟ್ಸ್ಕೊತೀರಾ ಹಾಗೆ ಹೀಗೆ ಅಂತ ನೀವೆಲ್ಲ ಮಾತಾಡ್ಬೋದು. ಸೊ ನಿಮ್ಮ ಆಟ ನೀವು ಆಡಿ, ನಾನು ಏನು ಅನ್ನೋದನ್ನು ಆಟದಲ್ಲಿ ತೋರಿಸ್ತೀನಿ ಅನ್ನೋವಂಥ ಮಾತುಗಳು ಇವ್ರ ಕಡೆಯಿಂದ ಕೂಡ ಬಂತು. ಖಂಡಿತವಾಗ್ಲೂ ಆ ತಾಯ್ತ ಕಟ್ಸ್ಕೊತೀನಿ ಅನ್ನೋವಂಥ ಒಂದು ಮಾತಿದೆಯಲ್ಲ, ಸ್ವಾಭಿಮಾನ ಇದ್ದವ್ರಿಗೆ ಖಂಡಿತವಾಗ್ಲೂ ಟಚ್ ಆಗೇ ಆಗುತ್ತೆ. ಅದೇ ರೀತಿಯಲ್ಲಿ ನನ್ನ ಪ್ರಕಾರ ಗೌತಮಿ ಅವರಲ್ಲಿ ಅಗ್ರೆಸಿವ್ ಬಂದಿರೋವಂಥದ್ದು ನನ್ನ ಪ್ರಕಾರ ಯಾವುದೇ ತಪ್ಪಿಲ್ಲ ಗುರು. ಸೊ ಇವ್ನು ಅಷ್ಟೊಂದು ಎಲ್ಲ ಎಗರಾಡ್ತಿರ್ಬೇಕಾದ್ರೆ, ಪ್ರವೋಕಿಂಗ್ ಮಾಡ್ತಿರ್ಬೇಕಾದ್ರೆ ಬಿಗ್ ಬಾಸ್ ಅವ್ರಿಗೂ ಕೂಡ ಕಾಣೋದಿಲ್ಲ, ಆ್ಯಂಡ್ ಇನ್ಕ್ಲೂಡಿಂಗ್ ಸುದೀಪ್ ಸರ್ಗೂ ಕಾಣೋದಿಲ್ಲ. ಬೇರೆ ಏನಾದರೂ ಒಂದು ಚೂರು ಪ್ರವೋಕಿಂಗ್ ಮಾತಾಡಿದ್ರೆ ಸೊ ಅವರಿಗೆಲ್ಲ ಎಲ್ಲೋ ಉರಿ ಹತ್ಕೊಂಡ್ಬಿಡುತ್ತೆ. ಗೊತ್ತಿಲ್ಲ ಬಿಗ್ ಬಾಸ್ ಟೀಮ್ ಅವ್ರಿಗೆ ಏನಾಗುತ್ತೆ ಅಂತ. ಆ್ಯಂಡ್ ಇಷ್ಟೊಂದೆಲ್ಲ ಇವನ್ನೆಲ್ಲ ವಾರ ಪೂರ್ತಿ ಸುದೀಪ್ ಸರ್ ಮುಂದೆಲ್ಲ ಎಲ್ರಿಗೂ ಒಂದು ರೀತಿಯಲ್ಲಿ ಪ್ರವೋಕ್ ಮಾಡ್ಬೋದು. ಬೇರೆಯವ್ರು ಪ್ರವೋಕ್ ಮಾಡಿಬಿಟ್ರೆ ನೀವು ಯಾಕೆ ಪ್ರವೋಕ್ ಮಾಡೋಕ್ಕೆ ಹೋದ್ರಿ, ನೀವು ಪ್ರವೋಕ್ ಮಾಡಿದ್ದು ಸರಿನಾ ಹಾಗಿದ್ರೆ ಅಂತ ಮಾತುಗಳಾಡೋದು. ಎದುರುಗಡೆ ಒಬ್ಬ ನಿಂತ್ಕೊಂಡು ಕಿತ್ತಾಟ ಮಾಡೋಕ್ಕೆ ರೆಡಿ ಇದ್ದಾನೆ ಅಂತಂದರೆ ಎದುರುಗಡೆ ಇನ್ನೊಬ್ಬ ಬಂದು ನಿಂತ್ಕೊಂಡ್ರೆ ನಿಮಗೆ ಪ್ರಾಬ್ಲಮ್. ಅವನೊಬ್ಬನೇ ಬೇಕಾದ್ರೆ ಎಲ್ಲ ಜನರನ್ನು ಆಟ ಆಡಿಸ್ಲಿ, ಅದು ನೀವು ಪ್ರಾಬ್ಲಮ್ ಇಲ್ಲ. ಅವ್ನ ಎದುರುಗಡೆ ಇನ್ನೊಬ್ಬ ಬಂದು ನಿಂತ್ಕೊಂಡು ಗೇಸಿಂದ ಅವನಿಗೆ ಟಕ್ಕರ್ ಕೊಟ್ಟರೆ ಸೊ ಅಲ್ಲಿ ಜಗಳ ಶುರುವಾದರೆ ಸೊ ಅಪೋಸಿಟ್ ಇರುವಂಥ ತಪ್ಪಿದು. ಇಷ್ಟು ವಾರದಿಂದ ಅವ್ನು ಮಾಡ್ಕೊಂಡ್ಬಂದ, ಅದಕ್ಕೇನು ಕ್ವಶನ್ ಇಲ್ಲ ನಿಮ್ಮದು? ಅರ್ಥನೇ ಆಗಲಿಲ್ಲ ನನಗೆ. ಸೊ ಇದಾದಮೇಲೆ ಇಲ್ಲಿ ತ್ರಿವಿಕ್ರಮ್ ಆ್ಯಂಡ್ ರಜತ್ ಡಿಸ್ಕಷನ್ ಮಾಡ್ತಿರ್ತಾರೆ. ಸೊ ನಾನೇನು ಟಾಸ್ಕ್ ಮಾಡಿದ್ದೀನಿ ಅಷ್ಟೇ, ಸೊ ಎಷ್ಟು ಮಾಡಿದ್ದೀನಿ ಅಷ್ಟೇ ತಿಂತೀನಿ ಅಂತ ರಜತ್ ಹೇಳ್ತಾನೆ. ಅಂದರೆ ಇಲ್ಲಿ ಗೊತ್ತಾಗಿದೆ ಈಗ ಊರು ಬಾಗಿಲಾಗಿದೆ ಅಂತ ಹೇಳ್ಬಿಟ್ಟು. ಬೇರೆಯವ್ರಿಗೆ ಉರ್ಸೋದಲ್ಲ ಗುರು, ಬೇರೆಯವ್ರು ಉರ್ಸ್ದಾಗೂ ಕೂಡ ಉರ್ಸ್ಕೊಳ್ಳೋವಂಥ ಕೆಪಾಸಿಟಿ ಇರಬೇಕು. ಬರೀ ಎಲ್ಲ ಟೈಮಲ್ಲೂ ನಾನೇ ಕೊಡ್ತೀನಿ ಅಂತಂದರೆ ಅದು ಆಗೋದಿಲ್ಲ. ಒಂದೇ ಒಂದು ಮಾತಿಗೆ ಅದು ಹಣ್ಣಿನ ಇದಕ್ಕೆ ಎಷ್ಟು ಹುರ್ಕೊಂಡ್ಬಿಟ್ಟವ್ ನೋಡಿ ಇವನು. ಆಮೇಲೆ ತ್ರಿವಿಕ್ರಮ್ ಹೇಳ್ತಾನೆ, ಸೊ ಹಾಗೆಲ್ಲ ಮಾತಾಡ್ಬಾರ್ದು ಗುಡು, ಮೊನ್ನೆ ವೀಕೆಂಡಲ್ಲಿ ನೀನು ಒಂದು ಏನು ಆ್ಯಕ್ಟ್ ಮಾಡಿದೆ, ಸೊ ಅದು ಎಲ್ರಿಗೋಸ್ಕರ ತಾನೇ ಮಾಡಿದ್ದು, ಟೀಮ್ಗೋಸ್ಕರನೇ, ಆ ಥರ ಎಲ್ಲ ಮಾತಾಡ್ಬಾರ್ದು ಅಂತ ನಮ್ಮ ತ್ರಿವಿಕ್ರಮ್ ಹೇಳ್ತಾರೆ. ಬಟ್ ಇದನ್ನೆಲ್ಲ ಅನ್ಸ್ಕೊಳ್ಳೋಕ್ಕಾಗಲ್ಲ ಗುರು, ನಮಗೆ ತಿನ್ನೋಕ್ಕೋಸ್ಕರನೇ ಬಂದಿದ್ದೀವ ನಾವು ಹೊರಗಡೆ ಅಷ್ಟು ಜನಕ್ಕೆ ಊಟ ಹಾಕಿದ್ದೀವಿ, ಇಷ್ಟು ಜನಕ್ಕೆ ಊಟ ಹಾಕಿದ್ದೀವಿ ಅಂತ ಪೊಂಗದ. ಇಲ್ಲಿ ಯಾರು ಕೇಳ್ಕೊಳ್ಳಲ್ಲ ಗುರು, ನೀನೇ ಹೇಳ್ತೀಯಲ್ವಾ, ಇಲ್ಲಿ ಆಟ ಆಡೋಕ್ಕೆ ಬಂದೀವಿ, ಆಟ ಆಡ್ತೀವಿ ಅಷ್ಟೇ. ಹೊರಗಡೆ ನಾವು ಅಷ್ಟು ಜನಕ್ಕೆ ಹಾಕ್ತೀವಿ, ಹೊರಗಡೆ ಇಷ್ಟು ಜನಕ್ಕೆ ಹಾಕ್ತೀವಿ ಅನ್ನೋದಲ್ಲ. ಕ್ಲೀನ್ ಮಾಡ್ತಾಯಿದ್ರು ಎಲ್ಲರೂ ಕೂಡ, ಅದ್ರ ಜೊತೆಗೆ ಕ್ಲೀನ್ ಮಾಡಬೇಕು. ನೀನು ಒಬ್ಬನಿಗೇನೋ ದೌಲತ್ತು ದುರಾಂಕಾರ ಇರೋವಂಥದ್ದು, ಬಿಗ್ ಬಾಸ್ ಮನೆಗೆ ಬಂದಿದೆ ಅಂತಂದಮೇಲೆ ಅದೆಲ್ಲ ಮಾಡಬೇಕು. ಒಟ್ಟಿನಲ್ಲಿ ಗೌತಮಿ ಮೇಲಂತೂ ಸಿಕ್ಕಾಪಟ್ಟೆ ಹುರ್ಕೊಂಡಿದ್ದ. ಅದರಲ್ಲೂ ಮುಖ್ಯವಾಗಿ ಒಂದೇನು ಊಟದ ವಿಚಾರ, ಹಣ್ಣಿನ ವಿಚಾರಕ್ಕೆ ಮಾತಾಡಿದ್ರು. ಅದು ಅವ್ರ ಪ್ರಕಾರ ಅವ್ರು ಕಂಡಿರೋದು ಹೇಳಿದ್ದಾರೆ. ಬರೀ ಹಣ್ಣು ತಿನ್ನೋದು ಸುಮ್ಮನೆ ಕೂತ್ಕೊಂಡ್ರೆ ಕೆಲಸ ಯಾವನು ಮಾಡ್ತಾನೆ ಮತ್ತೆ, ಸಖತ್ ಹುರ್ಕೊಂಡಿದ್ದ. ಬಟ್ ಇಲ್ಲಿ ತ್ರಿವಿಕ್ರಮ್ ಸ್ವಲ್ಪ ಡಬಲ್ ಗೇಮ್ ಆಡ್ತಿದ್ದಾನಂತ ಈ ಒಂದು ಮ್ಯಾಟ್ರಲ್ಲಿ ನನಗಂತೂ ಅನ್ನಿಸ್ತು. ಆ್ಯಂಡ್ ಇವ್ರು ಹೇಳ್ತಾರಲ್ಲ ಸ್ವಾಭಿಮಾನ ಹಾಗೆ ಹೀಗೆ ಅಂತ, ಎಲ್ರಿಗೂ ಒಂದು ಸ್ವಾಭಿಮಾನ ಇರುತ್ತೆ ಗುರು. ನಿನಗೆ ಹಣ್ಣು ತಿಂದಿದ್ದ ಮಾತಂದಿದ್ದಕ್ಕೆ ಸ್ವಾಭಿಮಾನ ಇದ್ದಾರೆ, ಅವ್ರಿಗೂ ತಾಯ್ತ ಕಟ್ಸ್ಕೊತಾರೆ ಹಾಗೆ ಹೀಗೆ ಅಂತ ಅಂದಿದ್ದಕ್ಕೆ ಅವ್ರಿಗೂ ಹತ್ತಿದೆ. ಎಲ್ರಿಗೂ ಒಂದೊಂದು ರೀತಿಯಲ್ಲಿ ಒಂದು ಸ್ವಾಭಿಮಾನ ಇರುತ್ತೆ. ನೀವು ಯಾವನಿಗಾದ್ರೂ ನನಗೆ ಅಂತ ತೊಗೊಳಕ್ಕೆ ಹೋದರೆ, ಅಥವಾ ನಮ್ಮ ಫ್ಯಾಮಿಲಿಯವ್ರಿಗೆ ಏನಾದರೂ ಅಂದರೆ ನನಗೇನಾದರೂ ಬೇಕಾದ್ರೆ ನನ್ನ ಮಗನೇ ನನ್ನ ಫ್ಯಾಮಿಲಿಯವ್ರಿಗೆ ಮಾತಾಡಬೇಡ ಅನ್ನೋದೊಂದು ಸ್ವಾಭಿಮಾನ ಅದು. ಸೊ ಎಲ್ಲರಿಗೂ ಬೇರೆ ಬೇರೆ ರೀತಿಯಲ್ಲಿ ಸ್ವಾಭಿಮಾನ ಇರುತ್ತೆ, ನೀನು ಒಬ್ಬನಿಗೆ ನಾನು ಸ್ವಾಭಿಮಾನ ಇರೋದು. ಸೊ ಅದು ಅರ್ಥ ಮಾಡ್ಕೊಬೇಕಾಗಿದ್ದಂಥದ್ದು ರಜತ್. ನೀನು ಆಟದಲ್ಲಿ ತೋರಿಸು, ನೀನು ಹೇಳಿದಲ್ವಾ ಅಖಾಡದಲ್ಲಿ ತೋರಿಸ್ತೀನಿ ಅಂತ, ತೋರಿಸು, ಅಖಾಡದಲ್ಲಿ ತೋರಿಸು, ಅದಲ್ವೇ ಮಾತು ಅಂದರೆ. ಸೊ ಇದಾದಮೇಲೆ ಇಲ್ಲಿ ಟಾಸ್ಕ್ ಅನೌನ್ಸ್ ಮಾಡ್ತಾರೆ. ಆ್ಯಂಡ್ ಅದೇ ರೀತಿಯಲ್ಲಿ ಇಬ್ಬರು ಕ್ಯಾಪ್ಟನ್ ಕೂಡ ಆಗ್ತಾರೆ, ರಜತ್ ಆ್ಯಂಡ್ ತ್ರಿವಿಕ್ರಮ್ ಅವರು. ಸೊ ಅದೇ ರೀತಿಯಲ್ಲಿ ಅವ್ರಿಗಿಬ್ಬರಿಗೂ ಕೂಡ ಒಂದು ತಂಡ ಕಟ್ಟಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಡ್ತಾರೆ. ಅದೇ ರೀತಿಯಲ್ಲಿ ಇಬ್ಬರು ಕೂಡ ಕೆಲವು ಒಂದು ಸ್ಪರ್ಧೆಗಳ ಹತ್ರ ಒಂದು ಅಪ್ರೋಚ್ ಮಾಡ್ತಾರೆ ತಮ್ಮ ತಂಡದಲ್ಲಿ ಸೇರಿಸ್ಕೊಳ್ಳಿಕ್ಕೆ. ಆ್ಯಂಡ್ ಒಂದು ಬಿಗ್ ಬಾಸ್ ಅವ್ರು ಹೇಳುವಂಥದ್ದು, ಎರಡೂ ತಂಡದಲ್ಲೂ ಕೂಡ ಇಬ್ಬಿಬ್ಬರು ಹೆಣ್ಮಕ್ಳು ಇರಲೇಬೇಕು ಅಂತ ಹೇಳ್ಬಿಟ್ಟು ರೂಲ್ ಮಾಡ್ತಾರೆ. ಸೊ ಅದೇ ರೀತಿಯಲ್ಲಿ ತ್ರಿವಿಕ್ರಮ್ ಅಪ್ರೋಚ್ ಮಾಡುವಂಥದ್ದು ಫಸ್ಟಿಗೆ ಭವ್ಯ ಅವ್ರಿಗೆ, ಆ್ಯಂಡ್ ಮಂಜು ಅವ್ರಿಗೆ, ಗೌತಮಿ ಅವ್ರಿಗೆ.
ಸೊ ಆ್ಯಂಡ್ ಚೈತ್ರ ಅವ್ರಿಗೆ. ಸೊ ಇವರೆಲ್ಲರಿಗೂ ಕೂಡ ಅಪ್ರೋಚ್ ಮಾಡ್ತಾರೆ. ಚೈತ್ರ ಅವರು ನಾನು ಡಿಸೈಡ್ ಮಾಡಿ ಹೇಳ್ತೀನಿ ಅಂತ ಹೇಳ್ತಾರೆ. ಜೊತೆಗೆ ಮೋಕ್ಷಿತಾ ಕೇಳಿದಾಗ ಇಲ್ಲ ನಾನು ಆಲ್ರೆಡಿ ಕಮಿಟ್ ಆಗಿದ್ದೀನಿ ಸೊ ರಜತ್ಗೆ ಅಂತ ಹೇಳ್ತಾರೆ. ರಜತ್ ಆಲ್ರೆಡಿ ಮೋಕ್ಷಿತಾ ಹತ್ರ ಮಾತಾಡಿರೋದ್ರಿಂದ ಸೊ ರಜತ್ ಅವರು ಮೋಕ್ಷಿತಾ ಅವ್ರಿಗಿನ್ನ ಇದು ಅಪ್ರೋಚ್ ಮಾಡಿದ್ದಕ್ಕೆ ಮೋಕ್ಷಿತಾ ಒಪ್ಕೊಂಡ್ಬಿಡ್ತಾರೆ. ಬಿಕಾಸ್ ಆಫ್ ಆಲ್ರೆಡಿ ಗೊತ್ತಿದೆಯಲ್ಲ ಈ ಒಮ್ಮಂದು. ಸೊ ತ್ರಿವಿಕ್ರಮ್ ಕಂಡ್ರೆ ಆಗೋದಿಲ್ಲ, ಮಂಜು ಕಂಡ್ರೆ ಆಗೋದಿಲ್ಲ, ಗೌತಮಿ ಕಂಡ್ರೆ ಆಗೋದಿಲ್ಲ. ಸೊ ಅದಕ್ಕೆ ಅವ್ರ ಟೀಮಲ್ಲಿ ಆಡ್ಲಿಕ್ಕೆ ಇಷ್ಟ ಇಲ್ಲ ಒಮ್ಮಂಗೆ. ಸೊ ಅದಕ್ಕೋಸ್ಕರ ರಜತ್ ಟೀಮಿಗೆ ಹೋಗ್ತಾರೆ. ಆ್ಯಂಡ್ ರಜತ್ ಅಪ್ರೋಚ್ ಮಾಡಿರುವಂಥದ್ದು ಧನ್ರಾಜ್ ಆ್ಯಂಡ್ ಹನುಮಂತಂಗೆ ಅಪ್ರೋಚ್ ಮಾಡ್ತಾರೆ. ಸೊ ಅದಾದಮೇಲೆ ಐಶ್ವರ್ಯ ಅವ್ರಿಗೆ ಆ್ಯಂಡ್ ಅದಾದಮೇಲೆ ಮೋಕ್ಷಿತಾ ಅವ್ರನ್ನು ಕೂಡ ಅಪ್ರೋಚ್ ಮಾಡ್ತಾರೆ. ಸೊ ಅವರವರೆಲ್ಲ ಒಪ್ಕೊಂಡ್ಬಿಡ್ತಾರೆ. ಸೊ ಧನರಾಜು ಹನುಮಂತ ಅವ್ರು ಕೇಳ್ತಾರೆ, ಸೊ ನಮ್ಗೆ ಯಾಕೆ ನೀವು ಇದು ಮಾಡ್ತಿದ್ದೀರಾ ಅನ್ನೋ ಒಂದು ರೀತಿಯಲ್ಲಿ ಕೇಳಿದಾಗ ರಜತ್ ಹೇಳುವಂಥದ್ದು, ಧನರಾಜ್ ನೀವು ಫಿಸಿಕಲಿ ಸ್ಟ್ರಾಂಗ್ ಇದ್ದೀರಾ ಆ್ಯಂಡ್ ಹನುಮಂತ ಮೆಂಟಲಿ ಸ್ಟ್ರಾಂಗ್ ಇದ್ದಾನೆ ಅಂತ ರೀಸನ್ ಕೊಟ್ಬಿಟ್ಟು ಸೊ ಅಲ್ಲಿ ಒಪ್ಕೊಂಡ್ಬಿಡ್ತಾರೆ. ಒಟ್ಟಿನಲ್ಲಿ 2 ಟೀಮು ಬಿಲ್ಡ್ ಆಗ್ತವೆ. ಸೊ ತ್ರಿವಿಕ್ರಮ್ ಆ್ಯಂಡ್ ರಜತ್ ಅವರು ಕ್ಯಾಪ್ಟನ್ ಆಗಿ. ಸೊ ಅದಾದಮೇಲೆ ಧನರಾಜ್ ಆ್ಯಂಡ್ ಹನುಮಂತ ಕೂಡ ಡಿಸ್ಕಷನ್ ಮಾಡ್ತಿರ್ತಾರೆ. ಆ್ಯಂಡ್ ರಜತ್ ಆ್ಯಂಡ್ ಅಪೋಸಿಟ್ ಟೀಮ್ ಬಗ್ಗೆ ಯಾವ ರೀತಿಯಲ್ಲಿ ಥಿಂಕ್ ಮಾಡ್ತಾರೆ ಆ್ಯಂಡ್ ರಜತ್ ಅವ್ರಿಗೆ ಯಾವ ರೀತಿಯಲ್ಲಿ ನಾವು ಮೀನ್ಸ್ ಅವ್ರ ಟೀಮಲ್ಲಿ ಆಡಬೇಕು ಆ್ಯಂಡ್ ಅಪೋಸಿಟ್ ಟೀಮ್ ಅವರು ಯಾವ ರೀತಿಯ ಸ್ಟ್ರಾಟಜಿ ಮಾಡ್ತಾರೆ ಅದನ್ನು ತಿಳ್ಕೊಂಡು ಗೇಮ್ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಕೆಲವೊಂದು ಡಿಸ್ಕಷನ್ ಎಲ್ಲ ಮಾಡ್ತಾರೆ. ಸೊ ಇದಾದಮೇಲೆ ಅಲ್ಲಿ ರಜತ್ ಮತ್ತು ತ್ರಿವಿಕ್ರಮ್ ಡಿಸ್ಕಷನ್ ಮಾಡ್ತಾರೆ. ಅಂದರೆ ಫೇರ್ ಗೇಮ್ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ ಆ್ಯಂಡ್ ಜಗಳ ಆಗೋದು ಬೇಡ, ಆಮೇಲೆ ಟಾಸ್ಕ್ ರದ್ದಾಗೋದು ಬೇಡ ಅನ್ನೋವಂಥದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡ್ತಾರೆ. ಇದೊಂದು ಒಳ್ಳೆ ಡಿಸ್ಕಷನ್ ಅಂತ ನನಗನ್ಸುತ್ತೆ. ಬಟ್ ಇದೇ ಒಂದು ಇದರಲ್ಲಿನೇ ಬಟ್ ರಜತ್ ಒಂದು ಮಾತು ಹೇಳ್ತಾನೆ, ಒಂದು ವೇಳೆ ಏನಾದರೂ ಆ ರೀತಿಯಲ್ಲಿ ಆಯಿತು ಅಂತಂದರೆ ನಾವು ಏನು ಡಿಸೈಡ್ ಮಾಡಿದ್ದೀವಲ್ಲ ಅದನ್ನು ಮಾಡೋಣ ಅಂತ ಹೇಳ್ತಾನೆ. ಅದೇನು ಡಿಸೈಡ್ ಮಾಡಿದ್ರು ಅನ್ನೋದು ಗೊತ್ತಿಲ್ಲ ನನಗೆ. ಅದನ್ನು ಮೇ ಬಿ ಹೈಡ್ ಮಾಡ್ತಿದ್ದಾರೆ, ಏನಕ್ಕೆ ಹೈಡ್ ಮಾಡಿದ್ರು ಗೊತ್ತಿಲ್ಲ. ಸೊ ಅವ್ರೇನು ಡಿಸೈಡ್ ಮಾಡಿದ್ರು ತ್ರಿವಿಕ್ರಮ ಆ್ಯಂಡ್ ರಜತ್ ಗೊತ್ತಿಲ್ಲ. ಏನಾದರೂ ಇವರು ಎಲ್ಲ ಆಟಗಾರರಿಗೆಲ್ಲನೂ ಏನಾದರೂ ಅಂದರೆ ಏನಾದರೂ ಡಬಲ್ಗೆ ಮಾಡ್ತಿದ್ದಾರೆ ಅವ್ರ ಜೊತೆಗೆ ಅಂತ ಗೊತ್ತಿಲ್ಲ ನನಗೆ. ಸೊ ಅದ್ರ ಬಗ್ಗೆ ನೋಡೋಣ, ಏನಾದರೂ ಇದ್ದರೆ ಮುಂದೆ ತೋರಿಸ್ತಾರೆ. ಅಥವಾ ಸೀಕ್ರೆಟ್ ಏನಾದರೂ ಮತ್ತೆ ಟಾರ್ಗೆಟು ಆ ಥರ ಏನಾರು ಇದ್ದರೆ ಎಪಿಸೋಡಲ್ಲಿ ವೀಕೆಂಡ್ ಎಪಿಸೋಡಲ್ಲಿ ಅದನ್ನು ಮತ್ತೆ ಬರುತ್ತೆ ಅಂತ ಹೇಳಿ ಬೆಳಿಗ್ಗೆ ಅಂದಿದ್ದೆ ಒಂದು ರೀತಿಯಲ್ಲಿ ತಲೆ ಕೂತಿದೆ. ಸೊ ಆ ಅಮ್ಮ ಏನು ಹಂಗೆ ಮಾತಾಡ್ತಾಳೆ ಹಾಗೆ ಹಿಂಗೆ ಅಂತೆಲ್ಲ ಕೆಲವೊಂದು ಮತ್ತೆ ತಿರ್ಗಾ ಮಾತು ಬಂತು. ಪಾಸಿಟಿವಿಟಿ ಅಂತಾಳೆ. ಸೊ ಹಣ್ಣಿನ ಬಗ್ಗೆ ಎಲ್ಲ ಮಾತಾಡ್ತಾಳೆ ಅನ್ನೋವಂಥ ಮಾತು ಬಂತು. ಸೊ ನಾನು ಆವಾಗಲೇ ಹೇಳಿದ್ನಲ್ಲ, ರಜತ್ಗೆ ಸಖತ್ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಅವನಿಗೆ ಪಾಪ ಹೇಳೋಂಗಿಲ್ಲ ಬಿಡೋಂಗಿಲ್ಲ, ಯಾಕಂದರೆ ಅವನು ಎಲ್ಲರಿಗೂ ಉರಿಸ್ತಾನೆ. ಸೊ ಅವನಿಗೆ ಇವಾಗ ಗೌತಮಿ ಉರಿಸಿದ್ದಕ್ಕೆ ಸೊ ಫುಲ್ ಎಲ್ಲ ಊಸ್ಟಾಗಿ ಹೋಗಿದ್ದಾನೆ. ಆಟದಲ್ಲಿ ತೋರಿಸ್ತೀನಿ ಅಂತ ಮತ್ತೊಂದು ಸಾರಿ ಹೇಳ್ದ. ಸೊ ಅಷ್ಟೊತ್ತಿಗೆ ಆಟದಲ್ಲಿ ತೋರಿಸ್ತೀನಿ ಅನ್ನೋಷ್ಟಿಗೆ ಆಟ ಟಾಸ್ಕ್ನ ಅನೌನ್ಸ್ ಮಾಡ್ತಾರೆ. ಸೊ ಅದೇ ರೀತಿಯಲ್ಲಿ ಆ ಟಾಸ್ಕ್ ಯಾವ ರೀತಿಯಲ್ಲಿ ಇದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಅಲ್ಲಿ ಆ ಒಂದೇನು ಗ್ರೌಂಡ್ ಇದೆ, ಸೊ ಅದರಲ್ಲಿ ಬಾಲ್ನ ಲೈನಿಂದ ಕ್ರಾಸ್ ಮಾಡಿ, ಸೊ ಇಬ್ಬರು ಟೋಟಲಲ್ಲಿ ಒಂದು ತಂಡದಿಂದ ಇಬ್ಬರು ಆಡಬೇಕಾಗುತ್ತೆ. ಸೊ ಆ ಬಾಲ್ನ ಆ ಲೈನಿಂದ ಕ್ರಾಸ್ ಮಾಡಲಿಕ್ಕೋಸ್ಕರ ಸೊ ಲೈನ್ ಕ್ರಾಸ್ ಮಾಡಿದಾದಮೇಲೆ ಅಲ್ಲಿ ಆ ಒಂದು ಏನು ಬಾಸ್ಕೆಟ್ ಇದೆ, ಸೊ ಆ ಬಾಸ್ಕೆಟಿಂದ ಗೋಲ್ನ ಹಾಕಬೇಕಾಗುತ್ತೆ. ಸೊ ಅದಕ್ಕೆ ಕ್ರಾಸ್ ಮಾಡಿದ್ದಕ್ಕೆ ಒಂದು ಅಂಕ ಆ್ಯಂಡ್ ಗೋಲ್ಗೂ ಕೂಡ ಬೇರೆ ಅಂಕ ಇರುತ್ತೆ. ಸೊ ಅದೇ ರೀತಿಯಲ್ಲಿ ಫಸ್ಟ್ ರೌಂಡಲ್ಲಿನ ಬರುವಂಥದ್ದು ಸೊ ತ್ರಿವಿಕ್ರಮ್ ಅವ್ರ ತಂಡದಿಂದ ತ್ರಿವಿಕ್ರಮ್ ಬರ್ತಾರೆ, ಮಂಜು ಬರ್ತಾರೆ, ಆ್ಯಂಡ್ ರಜತ್ ಅವ್ರ ತಂಡದಿಂದ ರಜತ್ ಬರ್ತಾರೆ ಆ್ಯಂಡ್ ಧನರಾಜ್ ಬರ್ತಾರೆ. ಸೊ ಆ್ಯಂಡ್ ಅಲ್ಲಿ ಬಾಲ್ ಹಾಕುವಂಥದ್ದು ಭವ್ಯ ಅವರು. ಸೊ ಈ ಕಡೆಯಿಂದ ಮೇ ಬಿ ಹನುಮಂತ ಅಂತ ಅನಿಸುತ್ತೆ. ಸೊ ಹನುಮಂತ ಅವ್ರು ಹಾಕ್ತಾರೆ ಆ್ಯಂಡ್ ಉಸ್ತುವಾರಿಯಾಗಿ ಚೈತ್ರ ಈ ಕಡೆಯಿಂದ ಬರ್ತಾರೆ ಆ್ಯಂಡ್ ಈ ಕಡೆಯಿಂದ ಮೇ ಬಿ ಹನುಮಂತ ಅನ್ಸುತ್ತೆ. ಈ ಕಡೆ ರಜತ್ ಕಡೆಯಿಂದ ಯಾರನ್ನು ಕನ್ಫರ್ಮಾಗಿ ನೆನಪಿಲ್ಲ. ಸೊ ಟಾಸ್ಕ್ ಅಂತೂ ಶುರು ಆಗುತ್ತೆ. ಸೊ ಸ್ಟಾರ್ಟಿಂಗಿಂದ ಕೂಡ ಒಂದು ಒಳ್ಳೆ ಚೆನ್ನಾಗೇ ಬಂತು. ಯಾಕಂದರೆ ಇಲ್ಲಿ ಡಿಫೆಂಡ್ ಮಾಡ್ಕೊತಿರೋವಂಥವ್ರು ಅಂದರೆ ರಜತ್ ಆ್ಯಂಡ್ ತ್ರಿವಿಕ್ರಮ್ ಅವರು ಬಾಲ್ಗೆ ಅವ್ರು ಹೋಗೋದೇ ಇಲ್ಲ, ಒಬ್ರಿಗೊಬ್ಬರು ಒಂದು ರೀತಿಯಲ್ಲಿ ಕಚ್ಕೊಂಡೇ ಇದ್ದರು ಟಾಸ್ಕ್ ಫಸ್ಟ್ ರೌಂಡಲ್ಲಿ. ಯಾಕಂತಂದರೆ ಸೊ ಅಲ್ಲಿ ಇವರಿಬ್ಬರು ಗುದ್ದಾಡಲಿ ಅಂದರೆ ಮಂಜು ಮತ್ತು ಧನರಾಜ್ ಅನ್ನೋ ರೀತಿಯಲ್ಲಿ. ಬಟ್ ಮಂಜು ಯಾವುದೇ ಅವಕಾಶ ಕೊಡಲಿಲ್ಲ ಧನರಾಜ್ಗೆ. ಸ್ವಲ್ಪ ಫೈಟ್ ಅಂತೂ ಕೊಟ್ಟ ಧನರಾಜ್, ಯಾಕಂತಂದರೆ ಸುಮ್ಮನೆ ಈಸಿಯಾಗಂತೂ ಬಿಟ್ಕೊಳ್ಳಲಿಲ್ಲ, ಫೈಟ್ ಕೊಟ್ಟ. ಬಟ್ ಮಂಜು ಅವರು ಬಿಡಲಿಲ್ಲ. ಒಂದು 5 ಕ್ರಾಸ್ ಮಾಡ್ತಾರೆ, ಬಟ್ ಭವ್ಯ ಅವ್ರಿಗೆ ಗೋಲ್ ಹಾಕ್ಲಿಕ್ಕೆ ಒಂದೂ ಆಗೋದಿಲ್ಲ. 5 ಕ್ರಾಸ್ ಮಾಡಿದ್ರು ಕೂಡ ಭವ್ಯ ಅವರು ಒಂದೂ ಕೂಡ ಗೋಲ್ ಹಾಕಲಿಲ್ಲ. ಒಟ್ಟಿನಲ್ಲಿ ಫಸ್ಟ್ ಇದರಲ್ಲಿ 5 ಪಾಯಿಂಟ್ ಸಿಗುತ್ತೆ ತ್ರಿವಿಕ್ರಮ್ ಅವ್ರ ಟೀಮ್ಗೆ. ರಜತ್ ಅವ್ರ ಟೀಮ್ ಒಂದು ಕೂಡ ಗೋಲ್ ಮಾಡೋದಿಲ್ಲ. ಆ್ಯಂಡ್ ಅಲ್ಲಿ ಮುಖ್ಯವಾಗಿ ರಜತ್ ಮತ್ತು ತ್ರಿವಿಕ್ರಮ್ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಮಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ ರಜತ್ ಹೆಂಗಿದ್ರು ಸೋಲ್ತೀನಿ ಅಂತ ಗೊತ್ತಾದ ಮೇಲೆ ಸೊ ತ್ರಿವಿಕ್ರಮ್ ಅವ್ರನ್ನ ಸೈಡಿಗೆ ಇಟ್ಬಿಟ್ಟು ಸೊ ಅಲ್ಲಿ ಅಟ್ಲೀಸ್ಟ್ ಟ್ರೈ ಮಾಡ್ಬೋದಾಗಿತ್ತು ಬಾಲ್ನ ಕಿತ್ಕೊಂಡು ಅಂತ ನನಗನ್ನಿಸ್ತು. ಬಟ್ ಅಲ್ಲಿ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಮಾಡಿದ್ರು. ಆ್ಯಂಡ್ ಧನರಾಜ್ಗೆ ಆಗಲಿಲ್ಲ ಮಂಜು ಅವ್ರನ್ನ ಹಿಡ್ಕೊಂಡು ಅದು ಮಾಡಲಿಕ್ಕಾಗಲಿಲ್ಲ. ಬಟ್ ಫೈಟ್ ಅಂತೂ ಚೆನ್ನಾಗಿ ಕೊಟ್ಟ ಅಂತ ಹೇಳ್ಬೋದು. ಸೊ ಫಸ್ಟ್ ರೌಂಡಲ್ಲಿ ಸೊ ತ್ರಿವಿಕ್ರಮ್ ಅವ್ರ ತಂಡ 5 ಕ್ರಾಸ್ ಮಾಡುತ್ತೆ, ಗೋಲ್ 0 ಇರುತ್ತೆ. ಬಟ್ ರಜತ್ ಅವ್ರ ತಂಡದಲ್ಲಿ ಕ್ರಾಸು ಮಾಡೋದಿಲ್ಲ, ಗೋಲು ಇರೋದಿಲ್ಲ. ಸೊ ಫಸ್ಟ್ ರೌಂಡ್ ವಿನ್ ಆಗಿರುವಂಥದ್ದು ಸೊ ತ್ರಿವಿಕ್ರಮ್ ಅವ್ರ ತಂಡ ವಿನ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಈ ತ್ರಿವಿಕ್ರಮ್ ಅವ್ರ ತಂಡದಿಂದ ಭವ್ಯ ಮತ್ತು ಗೌತಮಿ ಅವರು ಆ ಒಂದು ಬಾಲ್ನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಬರ್ತಾರೆ. ಆ್ಯಂಡ್ ಐಶ್ವರ್ಯ ಅವರು ಮತ್ತು ಮೋಕ್ಷಿತಾ ಅವರು ಸೊ ಈ ರಜತ್ ಅವ್ರ ತಂಡದಿಂದ ಬರ್ತಾರೆ. ಸೊ ಇಲ್ಲಿ ಯಾವ ರೀತಿಯಲ್ಲಿ ಇತ್ತು ಅಂತಂದರೆ ನಿಜವಾಗ್ಲೂ ವರ್ಸ್ಟ್ ಗೇಮ್ ಗುರು ಇದು. ಬಿಕಾಸ್ ಆಫ್ ರಜತ್ ತಂಡದಿಂದ ಐಶ್ವರ್ಯ ಆ್ಯಂಡ್ ಮೋಕ್ಷಿತಾ ಎಫರ್ಟೇ ಇಲ್ಲ ಗುರು. ಅದೇನು ಬಗ್ಗಕ್ಕೆ ಆಗ್ತಾರೆ ಅನ್ಸುತ್ತೆ ಅವ್ರಿಗೆ, ಬಾಲೇ ಕಲೆಕ್ಟ್ ಮಾಡ್ಕೊಳ್ಳಲ್ಲ. ಇಲ್ಲಿ ಭವ್ಯ ಗೌತಮಿ ಅಂತೂ ಪಕ್ಕಾ ಪ್ಲ್ಯಾನಿಂಗಲ್ಲಿ ಬಂದಿದ್ದರು. ಆ್ಯಂಡ್ ಐಶ್ವರ್ಯ ಮೋಕ್ಷಿತಾ ಕೂಡ ರಜತ್ ಕ್ಲೀನಾಗಿ ಹೇಳಿ ಕಳಿಸಿದ್ದ, ಹಿಂಗೆ ಮಾಡಬೇಕು. ಆ್ಯಂಡ್ ಐಶ್ವರ್ಯಗೂ ಕೂಡ ಕೇಳಿದ್ದ, ಸೊ ನೀವು ಓಕೆ ಅಲ್ವಾ ಡಿಫೆಂಡ್ ಮಾಡ್ಕೊತೀರ ಹಾಗೆ ಹೇಗೆ ಅಂತ. ಇರೋದೇ ಇಬ್ಬರು ಅಂತಂದಮೇಲೆ ಇಲ್ಲಿ ಆಪ್ಷನೇ ಇರಲಿಲ್ಲ ಅವ್ರಿಗೆ.
ಆ್ಯಂಡ್ ಈ ಕಡೆ ಭವ್ಯ ಆ್ಯಂಡ್ ಗೌತಮಿ ಪಕ್ಕ ಪ್ಲ್ಯಾನಿಂಗಲ್ಲಿ ಬಂದಿದ್ದರು. ಭವ್ಯ ಅವರು ಇಬ್ಬರನ್ನೂ ಕೂಡ ಹೋಲ್ಡ್ ಮಾಡಿ ಅಥವಾ ಒಬ್ಬರನ್ನ ಹೋಲ್ಡ್ ಮಾಡಿ ಇಟ್ಕೊಳ್ಳೋ ಅಂಥ ಒಂದು ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡಿದ್ರು. ಆ್ಯಂಡ್ ಗೌತಮಿ ಅವರು ಬಾಲ್ನ ತೊಗೊಂಡೋಗಿ ಆ ಒಂದು ಲೈನ್ನ ಕ್ರಾಸ್ ಮಾಡಿ ಜಸ್ಟ್ ತ್ರಿವಿಕ್ರಮ್ ಅವರಿಗೆ ಪಾಸ್ ಮಾಡಬೇಕು, ತ್ರಿವಿಕ್ರಮ್ ಅವರು ಗೋಲ್ ಹಾಕ್ಕೊತಾರೆ ಅಂತ. ಸೊ ಇಲ್ಲಿ ಸಖತ್ತಾಗಿ ಮಾಡಿದ್ರು ಭವ್ಯ ಆ್ಯಂಡ್ ಗೌತಮಿ ಅವರು. ಆ್ಯಂಡ್ ಇಲ್ಲಿ ಫೈಟೇ ಇರಲಿಲ್ಲ ಹಂಗೆ ನೋಡೋಕ್ಕೆ ಹೋದರೆ ಐಶ್ವರ್ಯ ಆ್ಯಂಡ್ ಮೋಕ್ಷಿತಾ ಕಡೆಯಿಂದ. ಸೊ ಲಾಸ್ಟಲ್ಲಿ ಒಂದು ಏನು ಇದು ಬರುತ್ತೆ, ಸೊ ಅದರಲ್ಲಿ 10 ರೌಂಡು ಅಥವಾ 9 ರೌಂಡಲ್ಲಿ ಸೊ ಲೈನ್ ಕ್ರಾಸ್ ಮಾಡಿದಾದಮೇಲೆ ಸೊ ಅಲ್ಲಿ ಲಾಸ್ಟ್ ಎರಡು ಇದರಲ್ಲಿ ಬಜರ್ ಆದಾಗ ಸೊ ಒಂದು ಸ್ವಲ್ಪ ಏನೋ ಫೈಟ್ ಕೊಟ್ಟರು ಬಿಟ್ಟರೆ 11 ಕ್ರಾಸ್ ಮಾಡೋಕ್ಕೆ ಬಿಟ್ಟಿದ್ದಾರೆ. 11 ಇದರಲ್ಲಿ ಕ್ರಾಸ್ ಮಾಡಲಿಕ್ಕೆ ಬಿಟ್ಟಿದ್ದಾರೆ ಅಂತಂದರೆ ನೀವೇ ಲೆಕ್ಕ ಹಾಕ್ಕೊಳ್ಳಿ ಯಾವ ಮಟ್ಟಿಗೆ ಐಶ್ವರ್ಯ ಮೋಕ್ಷಿತ ಆಡಿದ್ದಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ 4 ಗೋಲ್ ಮಾಡ್ತಾರೆ ನಮ್ಮ ತ್ರಿವಿಕ್ರಮ್ ಅವರು. 2ನೇ ರೌಂಡಲ್ಲಿ ಕ್ರಾಸ್ 11 ಗೋಲ್ 4 ತ್ರಿವಿಕ್ರಮ್ ತಂಡದಿಂದ. ಆ್ಯಂಡ್ ರಜತ್ ತಂಡದಿಂದ 0-0-0. ಇದು ಆಟ ಇವ್ರದ್ದು, ಐಶ್ವರ್ಯ ಆ್ಯಂಡ್ ಮೋಕ್ಷಿತ ಅವ್ರದ್ದು. ಅಲ್ಲಿ ಹನುಮಂತ ಬಡ್ಕೊತವನೇ ಒಂದಾದ್ರೂ ಬಾಲ್ ಕೊಡ್ರಿ ಗೋಲ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು. ಒಂದು ಗೇಮು ಆಡೋಕ್ಕಾಗಲಿಲ್ಲ ಇವ್ರ ಕಡೆಯಿಂದ. ಮಾತುಗಳು ಮಾತ್ರ ಅಲ್ಲಿ ಕಿಚನಲ್ಲಿ ಕೂತ್ಕೊಂಡು ಇಲ್ಲಿ ಗಾರ್ಡನಲ್ಲಿ ಕೂತ್ಕೊಂಡು ಸೋಫಾ ಮೇಲೆ ಕೂತ್ಕೊಂಡು ಮಾತುಗಳು ಆಡ್ತಾರೆ. ಒಂದು ಟಾಸ್ಕ್ ಆಡೋಕ್ಕಾಗೋದಿಲ್ಲ ಅವ್ರಿಗೆ. ಭವ್ಯ ಆ್ಯಂಡ್ ಮೋಕ್ಷಿತ ಭವ್ಯ ಆ್ಯಂಡ್ ಗೌತಮಿ ಸಖತ್ತಾಗಾಡಿದ್ರು, ಬಿಟ್ಟು ಕೊಡಲೇ ಇಲ್ಲ ಅವರು. ಆ್ಯಂಡ್ ಅಲ್ಲಿ ಐಶ್ವರ್ಯ ಕೆಲವೊಂದು ಮಾತುಗಳು ಹೇಳ್ತಾರೆ, ಟೀ ಶರ್ಟ್ ಹಿಡಿದು ಹೇಳಿದ್ರು, ಜುಟ್ಟು ಹೇಳಿದ್ರು ಅಂತ. ಜುಟ್ಟು ಹಿಡಿದಿದ್ದಕ್ಕೆ ಓಕೆ ಸಾರಿ ಅಂತ ಒಪ್ಕೊಂಡ್ರು ಭವ್ಯ ಅವರು, ಏನೋ ಆಟದಲ್ಲಿ ಆಯಿತು ಅಂತ. ಟೀ ಶರ್ಟ್ ಹಿಡಿದು ಹಿಡ್ದಿದ್ದಂತೆ. ಭವ್ಯ ಅವ್ರು ಹೇಳಿದ್ರು ಅಂತಂದರೆ ನೀವು ಗೌತಮಿಗೆ ಏನು ಮಾಡಿದ್ರಿ, ನೀವು ಹಾಕೊಂಡು ಹೇಳಿದ್ರಲ್ಲ, ಅದ್ರ ಬಗ್ಗೆ ಮಾತಾಡಲ್ಲ, ಸುಮ್ಮನೆ ಸೋತಾದ್ಮೇಲೆ ಏನೋ ಒಂದು ಮಾತುಗಳು ಆಡೋವಂಥದ್ದು. ಆ್ಯಂಡ್ ರಜತ್ ಯಾವಾಗ ನೋಡಿದ್ರು ಅದು ಇಂಡಿವಿಜುವಲ್ ಆಟ ಅಂತಾನೆ. ಆ ಟಾಸ್ಕ್ ನಡೆಯೋ ಟೈಮಲ್ಲಿ ಮುಖ ನೋಡೋಕೆ ಆಗ್ತಿರಲಿಲ್ಲ. ಇಂಡಿವಿಜುವಲ್ ಆಟ ಇದ್ರೂ ಕೂಡ ಇಲ್ಲಿ ಗೇಮ್ ಅಂತ ಬಂದಾಗ ಟೀಮ್ ಬೇಕಾಗುತ್ತೆ, ಟೀಮಲ್ಲಿ ಇರೋವಂಥವ್ರು ಸ್ಟ್ರಾಂಗ್ ಇರಬೇಕಾಗುತ್ತೆ. ಇವಾಗ ಕ್ಯಾಪ್ಟನ್ ಆಗಿದ್ದಲ್ಲಪ್ಪ, ಫಸ್ಟ್ ಟಾಸ್ಕಲ್ಲಿ ತೋರಿಸ್ದಲ್ಲ ಏನಾಯಿತು ಅಂತ ಹೇಳ್ಬಿಟ್ಟು. ಅದಕ್ಕೆ ಒಂದು ಸ್ಟ್ರಾಟಜಿ ಬೇಕಾಗುತ್ತೆ. ಸುಮ್ಮನೆ ಹೋಗ್ಬಿಟ್ಟು ಅಲ್ಲಿ ತ್ರಿವಿಕ್ರಮನ ಒಂದು ಕಡೆಗೆ ಸೈಡಲ್ಲಿ ಹಾಕ್ಕೊಂಡು ಮೇಲ್ಗಡೆ ಬಿದ್ದುಬಿಟ್ಟು ಕೂತ್ಕೊಳ್ಳೋದಲ್ಲ. ಟೀಮ್ನ ಸ್ಟ್ರಾಂಗ್ ಇಟ್ಕೊಬೇಕು. ಇಂಡಿವಿಜುವಲ್ ಗೇಮ್ ಮತ್ತು ಬರೀ ಒಬ್ಬರೇ ಒಬ್ಬರೇ ಆಡೋಕ್ಕಾಗೋದಿಲ್ಲ, ಟೀಮಲ್ಲಿ ಆಡಬೇಕಾಗುತ್ತೆ. ಆ್ಯಂಡ್ ಮನೆ ಕೆಲಸನೂ ಮಾಡಬೇಕಾಗುತ್ತೆ. ಬರೀ ಧಿಮಾಕು ದುರಹಂಕಾರದಲ್ಲಿ ಇರೋಕ್ಕಾಗೋದಿಲ್ಲ. ಸೊ ನೀನು ಬೇರೆಯವ್ರನ್ನೆಲ್ಲ ಬಗ್ಗಿಸಿದ್ರೆ ನಿನ್ನನ್ನು ಬಗ್ಸೋನು ಬೇರೆಯೇ ಇರ್ತಾನೆ. ಆ್ಯಂಡ್ ನಿನ್ನ ಬಗ್ಸೋರು ಆಲ್ರೆಡಿ ಬಿಗ್ ಬಾಸ್ ಮನೆ ಒಳಗಡೆಗೆ ಇದ್ದಾರೆ. ಅಂದರೆ ಸುಮ್ಮನೆ ಏನೋ ಹೋಗಲಿ ಅಂತ ಕೆಲವ್ರು ಬಿಟ್ಟಿರ್ಬೋದು. ಬಟ್ ಇವಾಗ ನಿಂತ್ಕೊಂಡಿದ್ದಾರೆ, ಆಟನ ಏನೋ ಅನ್ನೋದು ಹೇಳಿ ತೋರಿಸು. ಇವಾಗ ಅಖಾಡದಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದಲ್ಲ, ಇವಾಗ ತೋರಿಸು ನೋಡೋಣ ಏನಾಗುತ್ತೆ ಅಂತ. ಓಕೆ, ಸೊ ಇಷ್ಟಿತ್ತು ಸೊ ನಿನ್ನೆ ಒಂದು ಎಪಿಸೋಡ್ನ ರಿವ್ಯೂ. ಸೊ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಫೈನಲಾಗಿ ಈ ಒಂದು ಆಟದ ಬಗ್ಗೆ ನೀವು ಹೇಳಿ. ಎಫರ್ಟ್ ನನ್ನ ಪ್ರಕಾರ ಮೋಕ್ಷಿತಾ ಆ್ಯಂಡ್ ಐಶ್ವರ್ಯ ಎಫರ್ಟೇ ಇಲ್ಲ. ಅಲ್ಲಿ ಬಾಲ್ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಹೋಗ್ತಿರ್ಲಿಲ್ಲ ಅವರು. ಅಲ್ಲಿ ಗೌತಮಿನ ಫಸ್ಟ್ ಕೈ ಹಾಕ್ತಿದ್ದಂಥದ್ದು, ಇಲ್ಲ ಅಂತಂದರೆ ಭವ್ಯ ಅವರ ಕೈ ಹಾಕ್ತಿದ್ದಂಥದ್ದು. ಆ್ಯಂಡ್ ಭವ್ಯ ಅವರು ಕೂಡ ಸಾಕಾಗಿ ಇಬ್ಬರು ಕೂಡ ಗುರು ಅಷ್ಟೇ 11 ಕ್ರಾಸ್ ಮಾಡಿದರೆ ಅಂತಂದ್ರೆ ಲೆಕ್ಕ ಹಾಕ್ಕೊಡಿ ನೀವು. 11 ಲೈನ್ ಕ್ರಾಸ್ ಮಾಡಿದ್ರೆ ಅಂದರೆ ಲೆಕ್ಕ ಹಾಕ್ಕೊಡಿ. ಫೈಟೇ ಇರಲಿಲ್ಲ ನನ್ನ ಪ್ರಕಾರ. ಸುಮ್ಮನೆ ಅಲ್ಲಿ ಫೈಟ್ ಕೊಟ್ವಿ ಅಂತ ರಜತ್ ಕೊಚ್ಕೊತಿದ್ದ. ಬಟ್ ಯೂಸ್ ಇಲ್ಲ ನನ್ನ ಪ್ರಕಾರ. ನೋಡೋಣ, ಇನ್ನೂ ಟಾಸ್ಕ್ಗಳಿದ್ದಾವೆ. ಸೊ ನಾಳೆ ಒಂದು ಎಪಿಸೋಡಲ್ಲಿ ಸೊ ನಾಮಿನೇಷನ್ ನಡೆಯುತ್ತೆ. ಸೊ ಗೆದ್ದಂಥ ತಂಡಕ್ಕೆ ಒಂದು ಅವಕಾಶ ಇದೆ. ಸೊ ಅಪೋಸಿಟ್ ತಂಡದಲ್ಲಿರುವಂಥವ್ರಿಗೆ ನಾಮಿನೇಟ್ ಮಾಡುವಂಥದ್ದು. ಸೊ ನೋಡೋಣ ಏನಾಗುತ್ತೆ ಅಂತ. ಓಕೆ, ಸೊ ಸದ್ಯಕ್ಕೆ ಹೊಡೆದಷ್ಟೇ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಿಗೋವರೆಗೂ ಟಾಟಾ.